This call is now being recorded. So, hi students. Today we are discussing about session 2 of unit 3 trigonometry related to engineering mathematics subject. So, now just a recap ಮಾಡ್ಕೊಳ್ಳೋಣ ಇಂದಿನ ಸೆಷನ್ ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ. So, in the previous session we discussed about concept of angles. Angles ಅಂದ್ರೆ ಏನು? Then how can we measure angles? Angles ಗಳನ್ನ ಹೇಗೆ ಮೆಜರ್ ಮಾಡ್ತೀವಿ? ದೆನ್ ಅದರಲ್ಲಿ ಎರಡು ಟೈಪ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಮೇಜರ್ ನಾವು ಯೂಸ್ ಮಾಡ್ತಕ್ಕಂಥದ್ದು ಡಿಗ್ರಿ ಮೆಜರ್ಮೆಂಟ್ ಮತ್ತೆ ರೇಡಿಯನ್ ಮೆಜರ್ಮೆಂಟ್ ಅವನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ದೆನ್ ರಿಲೇಟೆಡ್ ಕನ್ವರ್ಷನ್ಸ್ ಅಂದ್ರೆ ಡಿಗ್ರಿಯಿಂದ ರೇಡಿಯನ್ಸ್ ಗೆ ಕನ್ವರ್ಟ್ ಮಾಡೋದು, ರೇಡಿಯನ್ ಇಂದ ಡಿಗ್ರಿಗೆ ಕನ್ವರ್ಟ್ ಮಾಡೋದು, ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ. ದೆನ್ ಅದ್ರ ಮೇಲೆ ಸಿಂಪಲ್ ಪ್ರಾಬ್ಲಮ್ಸ್ ಮಾಡಿದ್ವಿ, ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಕೊಟ್ಟಿದ್ದೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಮೇಜರ್ ಥಿಂಗ್ ಈ ಒಂದು ಪ್ರೀವಿಯಸ್ ಸೆಷನ್ ಇಂದ ಡಿಸ್ಕಸ್ ಮಾಡ್ಬೇಕು ಆಗಿರೋದು ಅಂದ್ರೆ, ನೀವು ಡಿಗ್ರಿಯಿಂದ ರೇಡಿಯನ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ ಪೈ ಬೈ 180. ನೀವು ರೇಡಿಯನ್ ಇಂದ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 180 ಡಿಗ್ರಿ ಡಿವೈಡೆಡ್ ಬೈ ಪೈ. ಇಷ್ಟೇ ಇರೋದು. ಡಿಗ್ರಿಯಿಂದ ರೇಡಿಯನ್ಗಾದ್ರೆ ದಿಸ್ ಇಸ್ ದ ಥಿಂಗ್, ಪೈ ಬೈ 180 ಇಂಟು ಅದೇನ್ ಕೊಟ್ಟಿರ್ತಾರೆ ಸಿಂಪ್ಲಿಫೈ ಮಾಡಬೇಕು. ರೇಡಿಯನ್ ಇಂದ ಡಿಗ್ರಿಗೆ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಟೇಕ್ 180 ಡಿಗ್ರಿ ಡಿವೈಡ್ ಬೈ ಪೈ ಇಂಟು ಅದೇನ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅದರಿಂದ ಮಲ್ಟಿಪ್ಲೈ ಮಾಡಬೇಕು. ಅಷ್ಟೇ ನೀವು ತುಂಬಾ ನೀಟಾಗಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಫ್ರಮ್ ಪ್ರೀವಿಯಸ್ ಸೆಷನ್. ಓಕೆ, ದೆನ್ ಕಂಟೆಂಟ್ ಟು ಬಿ ಡಿಸ್ಕಸ್ಡ್ ಇನ್ ದಿಸ್ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಡಿಫರೆಂಟ್ ಕ್ವಾಡ್ರೆಂಟ್. ನಾವಿಲ್ಲಿ ಟೋಟಲ್ 360 ಡಿಗ್ರಿ ಏನಿದೆಯಲ್ಲ ಅದನ್ನ 4 ಭಾಗ ಆಗಿ ವಿಂಗಡಿಸ್ತೀವಿ. 4 ಕ್ವಾಡ್ರೆಂಟ್ಸ್ ಅಂದ್ರೆ ಕಾಲ್ ಭಾಗ ಆಗಿ 4 ಭಾಗ ಮಾಡ್ತೀವಿ. ಆ ಒಂದು ಪ್ರತಿಯೊಂದು ಕ್ವಾಡ್ರೆಂಟ್ ಅಲ್ಲೂ ಯಾವ ಸೈನ್ ಏನೇನಾಗಿರುತ್ತೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನೇನಾಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದೆನ್ ಫಂಡಮೆಂಟಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ್ದ್ಯಾವ್ದಿದೆ, ದೆನ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಿದೆ, ದೆನ್ ASTC ರೂಲ್ ಅಂತ ಇದೆ. ಓಕೆ, ಇದರಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಥೀಟಾ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್. ಓಕೆ, ದಟ್ ಇಸ್ ವಾಟ್ ವಿ ಕಾಲ್ ASTC ರೂಲ್ ಅಂತ ಹೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂಡ್ ವಿ ವಿಲ್ ಡಿಸ್ಕಸ್ ಅಬೌಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ ಯಾವುದೇ ರೀತಿ ಅಸೈನ್ಮೆಂಟ್ ಕ್ವಶನ್ಸ್ ಇಲ್ಲ. ಓಕೆ, ಬಿಕಾಸ್ ವಿ ಆರ್ ಜಸ್ಟ್ ಡಿಸ್ಕಸಿಂಗ್ ಅಬೌಟ್ ದ ಥಿಯರಿ ಪಾರ್ಟ್. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಕ್ಯೂಟ್ ಆಂಗಲ್ ಯಾವ್ದೀಗ ನಾವು ಹೇಳಿದ್ವಿ. ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಇಟ್ ಈಸ್ ದ ಮೆಜರ್ಮೆಂಟ್ ಆಫ್ 3 angles ಆಫ್ ಎ ಟ್ರಯಾಂಗಲ್. ಟ್ರಯಾಂಗಲ್ ಅಲ್ಲಿ ಇರ್ತಕ್ಕಂಥ 3 ಆಂಗಲ್ ಬಗ್ಗೆ ಮೆಜರ್ಮೆಂಟ್ ಮಾಡೋದು, ಅದಕ್ಕೆ ರಿಲೇಟೆಡ್ ಆಗಿ ಏನೇನಿದೆ ಕಂಡುಹಿಡಿಯೋದನ್ನ ನಾವು ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಟ್ರಿಗ್ನೋಮೆಟ್ರಿನಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರಿತೀವಿ. ಯಾವುದೇ ಒಂದು ಅಕ್ಯೂಟ್ ಅಂದ್ರೆ 90 ಡಿಗ್ರಿಗಿಂತ ಆಂಗಲ್ ಕಡಿಮೆ ಇದ್ದಾಗ ಅದಕ್ಕೆ ಏನೇನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರುತ್ತೆ ಅಂತ ಕಂಡುಹಿಡಿತೀವಿ. ಸೊ ಇಲ್ಲಿ ನಾವು ಒಂದು ಟ್ರಯಾಂಗಲ್ ತಗೊಂಡಿದೀವಿ. ABC is a right angle triangle. ಜನರಲಿ ನಾವು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅನ್ನೇ ತಗೊಳ್ತಾ ಹೋಗ್ತೀವಿ. ಸೊ ಇಫ್ ABC is a right angled triangle and this angle CAB is equal to theta, angle CAB, so that is angle is equal to theta, and angle ABC is 90. this angle, ಈ ಒಂದು ಆಂಗಲ್ ಇದೆಯಲ್ಲ, ಈ ಆಂಗಲ್ ಎಷ್ಟಿದೆ? ಇದು 90 ಡಿಗ್ರಿ ಇದೆ. ದಿಸ್ ಆಂಗಲ್ ಇಸ್ 90 ಡಿಗ್ರಿ. ಓಕೆ, ಸೊ ದಿಸ್ ಆಂಗಲ್ ಇಸ್ ಥೀಟಾ. ಸೊ ಥೀಟಾ, ದಿಸ್ ಇಸ್ 90 ಡಿಗ್ರಿ, ಅಂಡ್ ದೆನ್ ದಿಸ್ ಇಸ್ C. ಸೊ ಆಂಗಲ್ CAB ಅಥವಾ BAC ಥೀಟಾ, ಆಂಗಲ್ ABC ಅದು 90 ಡಿಗ್ರಿ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಿದೆ ಈ ಒಂದು 90 ಡಿಗ್ರಿ ಏನಿದೆಯಲ್ಲ, ಈ ಲಂಬಕೋನಕ್ಕೆ ಇದೆಯಲ್ಲ, ಲಂಬಕೋನಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಬಾಹುವನ್ನ ನಾವೇನಂತ ಕರಿತೀವಿ? ಡಯಾಗನಲ್ ಅಂತ ಕರಿತೀವಿ. ಹೈಪೋಟೆನಸ್. ಓಕೆ, ಕರ್ಣ ಅಂತ ಕರಿತೀವಿ ಅಲ್ವಾ? ಸೊ ಇಲ್ಲಿ ಇದನ್ನ ಹೈಪೋಟೆನಸ್ ಅಂತ ಹೇಳಿ ಕರಿತೀವಿ. ನಿಮಗೆ ಗೊತ್ತಿದೆ ಅದು 90 ಡಿಗ್ರಿಗೆ ಅಪೋಸಿಟ್ ಆಗಿರ್ತಕ್ಕಂಥ ಒಂದು ಬಾಹುವನ್ನ ನಾವು ಹೈಪೋಟೆನಸ್ ಅಂತ ತಗೊಳ್ತೀವಿ. ಸೊ ದಿಸ್ ಇಸ್ ಹೈಪೋಟೆನಸ್ ಸೈಡ್ ಅಂತ ಹೇಳಿ, ಹೈಪೋಟೆನಸ್ ಸೈಡ್. ದೆನ್ ಇಲ್ಲಿ ಥೀಟಾ ಇದೆಯಲ್ಲ, ಈ ಒಂದು ಥೀಟಾ ಆಂಗಲ್, ಈ ಆಂಗಲ್ಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಆಂಗಲ್ ಯಾವ್ದು? ಲೈನ್ ಯಾವುದು? ಇದು. ಥೀಟಾಗೆ ಆಪೋಸಿಟ್ ಆಗಿರ್ತಕ್ಕಂಥ ಆಂಗಲ್ ಯಾವುದು? ಇದು. ಹಾಗಾಗಿ ನಾವು ಇದನ್ನ ಆಪೋಸಿಟ್ ಸೈಡ್ ಅಂತ ಬರ್ಕೊಳ್ತೀವಿ. ದಿಸ್ ಇಸ್ ಆಪೋಸಿಟ್ ಸೈಡ್. ಓಕೆ, 90 ಡಿಗ್ರಿಗೆ ಆಪೋಸಿಟ್ ಇರ್ತಕ್ಕಂಥದ್ದು ಹೈಪೋಟೆನಸ್ ಸೈಡ್. ದೆನ್ ಕೊಟ್ಟಿರೋ ಆಂಗಲ್ ಥೀಟಾ ಎಲ್ಲಿ ತಗೊಂಡಿರ್ತೀವೋ ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಆಪೋಸಿಟ್ ಸೈಡ್. ದೆನ್ ಥೀಟಾಗೆ ಪಕ್ಕದಲ್ಲೇ ಇರುತ್ತಲ್ಲ, ಅಂದ್ರೆ ಥೀಟಾ ಯಾವ ಒಂದು ಲೈನ್ ಮೇಲೆ ಬಂದಿರುತ್ತಲ್ಲ ಅದನ್ನ ನಾವೇನಂತ ತಗೊಳ್ತೀವಿ? ಅಡ್ಜಸೆಂಟ್ ಸೈಡ್ ಅಂತ ತಗೊಳ್ತೀವಿ. ದಿಸ್ ಈಸ್ ಅಡ್ಜಸೆಂಟ್ ಸೈಡ್.
ಓಕೆ, ಸೊ ಥೀಟಾಗೆ ಆಪೋಸಿಟ್ ಇರ್ತಕ್ಕಂಥದ್ದು ಆಪೋಸಿಟ್ ಸೈಡ್, 90 ಡಿಗ್ರಿಗೆ ಆಪೋಸಿಟ್ ಇರ್ತಕ್ಕಂಥದ್ದು ಹೈಪೋಟನಸ್ ಸೈಡ್, ದೆನ್ ಉಳಿದಿರ್ತಕ್ಕಂಥದ್ದು ಅಡ್ಜಸೆಂಟ್ ಸೈಡ್ ಅಂತ ಹೇಳಿ ತಗೊಳ್ತೀವಿ. ಓಕೆ, ಸೊ ಈ ಒಂದು ಟ್ರಯಾಂಗಲ್ ಅನ್ನ ತಗೊಂಡಾಗ ಎ ಸಿ ಇಸ್ ದ ಹೈಪೋಟನಸ್, ಬಿ ಸಿ ಇಸ್ ದ ಆಪೋಸಿಟ್ ಸೈಡ್, ಎ ಬಿ ಇಸ್ ದ ಅಡ್ಜಸೆಂಟ್ ಸೈಡ್ ಅಂತ ಹೇಳಿ ಬರ್ಕೊಳ್ತೀವಿ. ಸೊ ದಟ್ಸ್ ವಾಟ್ ವಿ ಹ್ಯಾವ್ ರಿಟರ್ನ್ ಇಲ್ಲಿ. ಓಕೆ, ಸೊ ಹಿಯರ್ ಎ ಬಿ is called as adjacent side, then BC is called as opposite side, then AC is called as hypotenuse side ಅಂತ ಹೇಳಿ ತಗೊಂಡಿದ್ದೀವಿ ಅಲ್ವಾ. ಸೊ ಇಲ್ಲಿ ಈ ಒಂದು ಆಂಗಲ್ ಥೀಟಾವನ್ನು ನಾವು ಇಟ್ಕೊಂಡು ನಾವೀಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ವಿ ವಿಲ್ ಫೈಂಡ್ ಔಟ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹಿಯರ್. ಸೊ ವಾಟ್ ಇಸ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್? ವಿ ಹ್ಯಾವ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಗೊತ್ತಿದೆ ಅಲ್ವಾ? ಸೈನ್ ಥೀಟಾ, ಕೊಸೈನ್ ಥೀಟಾ, tangent theta, cotangent theta, then secant theta and cosecant theta, right? ಅವನ್ನ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ ನಿಮ್ಮ ಹೈಸ್ಕೂಲ್ ಲೆವೆಲ್ ಅಲ್ಲಿ. ಯು ಆರ್ ಆಲ್ರೆಡಿ ಸ್ಟಡಿಡ್ ಅಬೌಟ್ ದಿಸ್ ಒನ್. ವಿ ಆರ್ ಜಸ್ಟ್ ಬ್ರಷಿಂಗ್ ಅಪ್, ಅಂದ್ರೆ ನಾವು ಇದನ್ನ ನಿಮ್ಗೆ ರೀಕಾಲ್ ಮಾಡ್ತಾ ಇದೀವಿ, ಹಳೆಯದನ್ನ ನಿಮಗೆ ಜ್ಞಾಪಿಸ್ತಾ ಇದೀವಿ ಅಷ್ಟೇನೆ, ಬೇರೆ ಏನೂ ಇಲ್ಲ. ಸೊ ನಿಮಗೆ ಗೊತ್ತಿದೆ ವಾಟ್ ಇಸ್ ಸೈನ್ ಥೀಟಾ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನಸ್ ಸೈಡ್ ಅಲ್ವಾ. ಸೊ ಆಸ್ ಪರ್ ದಿಸ್ ಟ್ರಯಾಂಗಲ್, ವಾಟ್ ಇಸ್ ದ ಆಪೋಸಿಟ್ ಸೈಡ್? Opposite side is BC. What is hypotenuse side? AC. So that's what we have taken. So sin theta, we know that it is opposite by hypotenuse. So that is BC divided by AC. Okay. Then what is cosine theta? Cosine theta is adjacent divided by hypotenuse. Alba. So cosine theta is adjacent divided by hypotenuse. You know these things. Then what is the adjacent side in this triangle? AB is the adjacent side and AC is the hypotenuse side. ಅದಾದ ನಂತರ ಟ್ಯಾಂಜೆಂಟ್ ಥೀಟಾ. ಟ್ಯಾನ್ ಅಂತ ಬರ್ಕೊಳ್ತೀವಿ ನಾವು ಜನರಲಿ, ಬಟ್ ಅದನ್ನ ಟ್ಯಾಂಜೆಂಟ್ ಥೀಟಾ ಅಂತ ಹೇಳ್ತೀವಿ. ಸೊ ಟ್ಯಾನ್ ಥೀಟಾ ಈಸ್ ವಾಟ್? ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ವಾಟ್ ಇಸ್ ದ ಆಪೋಸಿಟ್ ಸೈಡ್ ಹಿಯರ್ ಅಗೈನ್? BC is the opposite side and AB is the adjacent side. Okay, then similarly we have cotangent theta. Okay, cot theta ಅಂತ ಕರಿತೀವಿ. cotangent theta is reverse of tan theta. tan theta ಗೆ ಉಲ್ಟಾ. ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಇದೆ ಅಲ್ವಾ, ಇಲ್ಲಿ ಅಡ್ಜಸೆಂಟ್ ಬೈ ಆಪೋಸಿಟ್ ಆಗತ್ತೆ ಅಷ್ಟೇ. ಇವು ಮೂರು ಉಲ್ಟಾನೆ. ಕೋಟ್ಯಾಂಜೆಂಟ್ ಥೀಟಾ ಇದೆಯಲ್ಲ, ಅದು ಟ್ಯಾನ್ ಥೀಟಾಗೆ ಉಲ್ಟಾ ಆಗತ್ತೆ. ಸೊ ಅದು ಟ್ಯಾನ್ ಥೀಟಾ ಆಪೋಸಿಟ್ ಬೈ ಅಡ್ಜಸೆಂಟ್ ಆದ್ರೆ ಇದು ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ದಟ್ ಈಸ್ AB ಬೈ BC ಆಯ್ತು, ಉಲ್ಟಾ. ದೆನ್ ಸೀಕೆಂಟ್ ಥೀಟಾ ಯಾವ್ದಕ್ಕೆ ರಿವರ್ಸ್ ಆಗತ್ತೆ? ಕೊಸೈನ್ ಥೀಟಾಗೆ, ಕಾಸ್ ಥೀಟಾಗೆ ರಿವರ್ಸ್ ಆಗತ್ತೆ. ಕಾಸ್ ಥೀಟಾಗೆ ರಿವರ್ಸ್ ಆಗತ್ತೆ. ಸೊ ಇದು ಕಾಸ್ ಥೀಟಾ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನಸ್ ಇದ್ರೆ ಇದು ಉಲ್ಟಾ ಹೈಪೋಟನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗತ್ತೆ. ಹೈಪೋಟನಸ್ ಬೈ ಅಡ್ಜಸೆಂಟ್. ಸೊ ದಟ್ ಈಸ್ AC ಬೈ AB. ದೆನ್ ಕೊಸಿಕೆಂಟ್ ಥೀಟಾ ಇಸ್ ದ ರಿವರ್ಸ್ ಆಫ್ ಸೈನ್ ಥೀಟಾ, ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಅಲ್ವಾ. ಸೊ ದಟ್ ಈಸ್ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಹೈಪೋಟನಸ್ ಡಿವೈಡೆಡ್ ಬೈ ಆಪೋಸಿಟ್. ಸೈನ್ ಥೀಟಾ ಆಪೋಸಿಟ್ ಬೈ ಹೈಪೋಟನಸ್, cosecant theta hypotenuse by opposite. So that is we have written AC by BC. So total we have 6 trigonometric ratios. Alva ಜ್ಞಾಪಕ ಇದೆ ಅಂತ ಅನ್ಕೊಳ್ತೀನಿ. Okay, sin theta, then we have cosine theta, then tangent theta, then cotangent theta, then secant theta, and then cosecant theta. Okay, now ಇಲ್ಲಿ sin theta na simply we will write it as sin, cosine we will write it as cos, tangent we will write it as tan, cotangent we will write it as cot, secant we will write it as sec, then cosecant we will write it as cosec. Okay, ಈ ಟೈಪ್ ಅಲ್ಲಿ ಬರ್ಕೊಳ್ತೀವಿ. ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ, ರೈಟ್? ಓಕೆ, ಸೊ therefore sin theta opposite by hypotenuse, cosine theta adjacent by hypotenuse, tan theta is opposite by adjacent, cot theta is adjacent by opposite, secant theta is hypotenuse by adjacent, and cosecant theta is hypotenuse by opposite. So ಇವೆಲ್ಲ ನೀವು ಜಸ್ಟ್ ರಿಮೆಂಬರ್ ಮಾಡ್ಕೋಬೇಕಾಗತ್ತೆ. ಹೈಸ್ಕೂಲ್ ಲೆವೆಲ್ ಅಲ್ಲಿ ಏನಿತ್ತು ಅದನ್ನ ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ. ಓಕೆ, then we have important note here. ಏನು? trigonometric ratios are defined as the ratios of sides of a triangle. ಅಲ್ವಾ? ಈಗ ನಾವು ಹೇಳಿದ್ವಿ ಅದನ್ನೇ. ಸೊ ಆಪೋಸಿಟ್ ಬೈ ಹೈಪೋಟನಸ್, ಆಪೋಸಿಟ್ ಸೈಡ್ ಇಸ್ AB, BC, ಹೈಪೋಟನಸ್ ಸೈಡ್ ಇಸ್ AC. ಅಂದ್ರೆ ನಾವು ಎಲ್ಲಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳನ್ನ ಆ ಒಂದು ಟ್ರಯಾಂಗಲ್ ಸೈಡ್ಸ್ ಗಳಿಂದ ನಾವು ಮೆಜರ್ ಮಾಡ್ತೀವಿ. ಟ್ರಯಾಂಗಲ್ ಸೈಡ್ಸ್, ದಟ್ಸ್ ವಾಟ್ ವಿ ಆರ್ ಟೇಕನ್. AB, BC, AC ಅವೆಲ್ಲ ಟ್ರಯಾಂಗಲ್ ಅಲ್ಲಿ ಸೈಡ್ಸ್ ಆಗಿತ್ತು. ಅವುಗಳಿಂದ ನಾವು ಅದನ್ನ ಮೆನ್ಷನ್ ಮಾಡ್ತೀವಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ. ಸೊ it is possible to define only 6 ratios
of sides of a triangle and hence there are only 6 trigonometric ratios. ಯಾಕೆಂದ್ರೆ ಆ ಒಂದು ಸೈಡ್ಸ್ ಗಳಿಂದ ಇರದೆ ಮೂರೇ ಸೈಡ್, ಮೂರ್ ಸೈಡ್ ಅಲ್ಲಿ ಮೂರನ್ನು ಒಂದಕ್ಕೆ ಫಸ್ಟ್ ಏನು ಆಪೋಸಿಟ್ ಬೈ ಹೈಪೋಟನಸ್, ಅಡ್ಜಸೆಂಟ್ ಬೈ ಹೈಪೋಟನಸ್, ಆಪೋಸಿಟ್ ಬೈ ಅಡ್ಜಸೆಂಟ್ ಅಷ್ಟೇ ಬರ್ಲಿಕ್ಕೆ ಸಾಧ್ಯ, ಬೇರೆ ಏನೋ ಆಪ್ಷನ್ಸ್ ಇಲ್ಲ. ದೆನ್ ಅವನ್ನ ಉಲ್ಟಾ ಬರ್ಕೊಂಡು ಹೋದ್ರೆ ಮೂರೇ ಬರೋದು. ಸೊ ಮ್ಯಾಕ್ಸಿಮಮ್ ವಿಲ್ ಗೆಟ್ 6 ರೇಷಿಯೋಸ್ ಓನ್ಲಿ. ನೀವು ಅಂದ್ಕೊಂಡಿರ್ಬೋದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ಲಿ ಯಾಕೆ ಬರೀ 6 ಬರ್ದಾರೆ, 12 ಬರಿಬೋದಿತ್ತಲ್ವಾ, 10 ಬರಿಬೋದಿತ್ತಲ್ವಾ, ಯಾಕೆ 6 ಅಂದ್ರೆ ಮೂರೇ ಸೈಡ್ ಅಂತ ನೀವು ಅದನ್ನ ಏನೋ ಪ್ರಾಬಬಿಲಿಟಿ ಮತ್ತೆ ಇದನ್ನ ಚೆಕ್ ಮಾಡಿದ್ರೆ, ಓಕೆ, ಸೊ ಪ್ರಾಬಬಿಲಿಟಿಯನ್ನ ನೀವು ಚೆಕ್ ಮಾಡ್ತಕ್ಕಂತ ಹೋದ್ರೆ NPR NCR ಕಾಂಬಿನೇಷನ್ ಪ್ರಾಬಬಿಲಿಟಿ ಇದೆಯಲ್ಲ ಅವನ್ನ ಚೆಕ್ ಮಾಡ್ಕೊಳ್ತಾ ಹೋದ್ರೆ, ಸೊ ನಿಮಗೆ 3 ಸೈಡ್ ಇದೆ, ಒಂದೊಂದ್ ಸರಿಗೆ 2 ಸೈಡ್ ನ ಯೂಸ್ ಮಾಡೋದು ಹೋದ್ರೆ ವಿ ವಿಲ್ ಗೆಟ್ 6 ಓನ್ಲಿ. ಓಕೆ, ದಟ್ ಇಸ್ ದ ಕಾಂಬಿನೇಷನ್ ಮಾಡಿದ್ರೆ 2 ಕಾಂಬಿನೇಷನ್ ಸೈಡ್ಸ್ ಅನ್ನ ಮಾಡ್ಕೊಂಡು ಹೋದ್ರೆ ಮ್ಯಾಕ್ಸಿಮಮ್ ಯು ಗೆಟ್ ಓನ್ಲಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಹಾಗಾಗಿ ಅವನ್ನ ನಾವು 6ನ ತಗೊಂಡಿದ್ದೀವಿ. ಅವ್ 6 ಯಾವ್ದು ಗೊತ್ತಿದೆ? ಸೈನ್, ಕಾಸ್, ಟ್ಯಾನ್, ಕಾಟ್, ಸೀಕೆಂಟ್, ಕೊಸಿಕೆಂಟ್. ಓಕೆ, ಡನ್. ಸೈನ್ ಥೀಟಾ ಇಸ್ ನಾಟ್ ಎ ಪ್ರಾಡಕ್ಟ್ ಆಫ್ ಸೈನ್ ಅಂಡ್ ಥೀಟಾ. ನಾವಿಲ್ಲಿ ಸೈನ್ ಥೀಟಾ ಅಂತ ಬರಿತೀವಲ್ಲ ಅದು ಸೈನ್ ಇಂಟು ಥೀಟಾ ಅಂತಲ್ಲ, ದಟ್ ಇಸ್ ಸೈನ್ ಆಫ್ ಥೀಟಾ, ಸೈನ್ ಆಫ್ ಅನ್ ಆಂಗಲ್ ಅಂತ ಹೇಳ್ತೀವಿ. ಓಕೆ, ಸೊ ಸೈನ್ ಆಫ್ ಅನ್ ಆಂಗಲ್ ಥೀಟಾ ದಟ್ ಇಸ್ ಅ ಫಂಕ್ಷನ್, ಒಂದು ಫಂಕ್ಷನ್ ಅಂತ ಹೇಳಿ ಅದು. ಇಟ್ ಇಸ್ ನಾಟ್ ಆಸ್ ದಟ್. ಸೊ ಈಗ 2 into 3 ಬರೀತಿರಲ್ವಾ, ಸೊ 2 into 3 ಅಂತ ಬರಿತೀವಿ ಅಂದ್ಬಿಟ್ಟು ಸೈನ್ ಇಂಟು ಥೀಟಾ ಅಂತ ಬರೆಯೋದಲ್ಲ, ದಟ್ ಇಸ್ ನಾಟ್ ಕರೆಕ್ಟ್. ಓಕೆ, ಇಟ್ ಇಸ್ ವಿ ಕಾಲ್ ಇಟ್ ಆಸ್ ಸೈನ್ ಆಫ್ ಥೀಟಾ, ದಟ್ ಇಸ್ ಸೈನ್ ಆಫ್ ಅನ್ ಆಂಗಲ್ ಥೀಟಾ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ. ಇಟ್ ಇಸ್ ನಾಟ್ ಎ ಪ್ರಾಡಕ್ಟ್. ಓಕೆ, ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ದೆನ್ ಆಲ್ಸೋ ಸಿಂಪಲ್ ಥಿಂಗ್ಸ್ ಇದೆ ಕೆಲವೊಂದು. ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರೆಯೋದು ಒಂದೇ, ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೆಯೋದು ಒಂದೇ. ಓಕೆ, ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂದ್ರೂ ಒಂದೇ, ಸೈನ್ ಸ್ಕ್ವೇರ್ ಥೀಟಾ ಅಂದ್ರೂ ಒಂದೇ. ಅರ್ಥ ಆಯ್ತಾ? ಎರಡು ಸೇಮ್ ಆನ್ಸರ್ಸ್ ಬರುತ್ತೆ. ಸಿಮಿಲರ್ಲಿ ಸೈನ್ ಥೀಟಾ ಕ್ಯೂಬ್ ಅಂತ ಬಂದ್ರು ಒಂದೇ, ಸೈನ್ ಕ್ಯೂಬ್ ಥೀಟಾ ಅಂದ್ರೂ ಒಂದೇ. ಬೋತ್ ಆರ್ ಸೇಮ್ ಬಿಕಾಸ್ ಹಿಯರ್ ಥೀಟಾಗೂ ಸೈನ್ಗೂ ನಾವು ಮಲ್ಟಿಪ್ಲೈ ಮಾಡ್ತಾ ಇಲ್ಲ. ಸೈನ್ ಈಸ್ ಎ ಫಂಕ್ಷನ್. ಸೊ ಇಲ್ಲಿ ಕ್ಯೂಬ್ ಬರೆದು ಥೀಟಾ ಬರೆದ್ರು ಒಂದೇ, ಇಲ್ಲಿ ಥೀಟಾ ಹೋಲ್ ಕ್ಯೂಬ್ ಬರೆದ್ರು ಕೂಡ ಒಂದೇ. ಓಕೆ, ಸೊ ದರ್ ಇಸ್ ಅ ಡಿಫರೆನ್ಸ್ ಹಿಯರ್, ಯು ಮಸ್ಟ್ ಅಂಡರ್ಸ್ಟುಡ್ ದಿಸ್. ಓಕೆ, ಇಲ್ಲಿ ನಾವ್ ಏನ್ ಬರ್ತಾ ಇರೋದು ಸೈನ್ ಕ್ಯೂಬ್ ಥೀಟಾ ಅಂದ್ರೂ ಒಂದೇ, ಸೈನ್ ಥೀಟಾ ಹೋಲ್ ಕ್ಯೂಬ್ ಅಂದ್ರೂ ಒಂದೇ ಅಂತ ಹೇಳ್ತಾ ಇರೋದು. ಆದ್ರೆ ಸೈನ್ ಥೀಟಾ ಕ್ಯೂಬ್ ಇದು ಒಂದೇ ಅಲ್ಲ. ಇದು ಕ್ಯೂಬ್ ಏನಿದೆಯಲ್ಲ ದಟ್ ಇಸ್ ಓನ್ಲಿ ಫಾರ್ ವಾಟ್ ಥೀಟಾ. ಅವಾಗ ಅದೇನಾಗುತ್ತೆ ಸಪರೇಟ್ ಆಗುತ್ತೆ, ಅದು ಸೈನ್ ಕ್ಯೂಬ್ ಥೀಟಾ ಒಂದೇ ಆಗಲ್ಲ. ಇಲ್ಲಿ ಥೀಟಾ ಕ್ಯೂಬ್ ಅನ್ನೋದು ಥೀಟಾ ಟೈಮ್ಸ್ 3 ಅಂತ, ಅದೇ ಇಲ್ಲಿ ಸೈನ್ ಥೀಟಾ ಟೈಮ್ಸ್ 3 ಅಂತ ಹೇಳಿ. ಸೊ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ದಿಸ್ ಒನ್ ಅಂಡ್ ದಿಸ್ ಒನ್. ಓಕೆ, ಸೊ ಸೈನ್ ಥೀಟಾ ಹೋಲ್ ಕ್ಯೂಬ್ ಇಸ್ ಡಿಫರೆಂಟ್. ಸೈನ್ ಥೀಟಾ ಹೋಲ್ ಕ್ಯೂಬ್ ಅಂದ್ರೆ ಇಟ್ ಈಸ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಇಂಟು ಸೈನ್ ಥೀಟಾ, ದಟ್ ಇಸ್ ಸೈನ್ ಥೀಟಾ ಹೋಲ್ ಕ್ಯೂಬ್ ಅಥವಾ ಸೈನ್ ಕ್ಯೂಬ್ ಥೀಟಾ, ಎರಡು ಸೇಮ್. ದೆನ್ ಸೈನ್ ಥೀಟಾ ಕ್ಯೂಬ್ ಅಂದ್ರೆ ದಟ್ ಈಸ್ ವಿ ವಿಲ್ ರೈಟ್ ಸೈನ್ ಆಫ್ ಥೀಟಾ ಇಂಟು ಥೀಟಾ ಇಂಟು ಥೀಟಾ. ದಿಸ್ ಇಸ್ ಸೈನ್ ಥೀಟಾ ಕ್ಯೂಬ್. ಸೈನ್ ಥೀಟಾ ಕ್ಯೂಬ್ ಅಂದ್ರೆ ಈ ತರ ಬರೀತೀವಿ. ದೆನ್ ಸೈನ್ ಕ್ಯೂಬ್ ಥೀಟಾ ಆರ್ ಸೈನ್ ಥೀಟಾ ಹೋಲ್ ಕ್ಯೂಬ್ ಅಂದ್ರೆ ಈ ತರ ಬರುತ್ತೆ. ಓಕೆ, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಹಾಗಾಗಿ ಇವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ದೆನ್ ಇಲ್ಲಿ ಸೈನ್ ಥೀಟಾ ಇನ್ವರ್ಸ್ ಇಸ್ ನಾಟ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಥೀಟಾ. ಯಾಕೆಂದ್ರೆ ಸೈನ್ ಇನ್ವರ್ಸ್ ಥೀಟಾ ಇಸ್ ಡಿಫರೆಂಟ್. ಸೈನ್ ಇನ್ವರ್ಸ್ ಥೀಟಾ ಅಂತ ಅಂದ್ರೆ ಫಂಕ್ಷನ್ ಅನ್ನ ಇನ್ವರ್ಸ್ ಮಾಡ್ತಾ ಇದೀವಿ. ಸೈನ್ ಥೀಟಾ ಇನ್ವರ್ಸ್ ಅಂದ್ರೆ ಇಟ್ ಇಸ್ 1 by ಸೈನ್ ಥೀಟಾ. ಸೈನ್ ಥೀಟಾ ಇನ್ವರ್ಸ್ ಅಂದ್ರೆ 1 by ಸೈನ್ ಥೀಟಾ. ಅಗೇನ್ 1 by ಸೈನ್ ಥೀಟಾ ಇಸ್ ನಾಟ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಥೀಟಾ. ಅದು ಒಂದೇ ಅಲ್ಲ. ಅರ್ಥ ಆಯ್ತಲ್ಲ? ಸೈನ್ ಇನ್ವರ್ಸ್ ಥೀಟಾ ಹೇಗ್ ಬರುತ್ತೆ ಅಂತಂದ್ರೆ, ಸೊ ಇಲ್ಲಿ ಸೈನ್ ಥೀಟಾ ಇರುತ್ತೆ, ಇಲ್ಲಿ ಥೀಟಾ ಇರುತ್ತೆ ಅಂದಾಗ ಎರಡೂ ಕಡೆ ನಾವು ಸೈನ್ ಇನ್ವರ್ಸ್ ತಗೊಂಡ್ರೆ, ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಅಂತ ಬರ್ಕೊಂಡಾಗ ಇಲ್ಲಿ ಸೈನ್ ಕ್ಯಾನ್ಸಲ್ ಆಗುತ್ತೆ, ಆಗ ಇಲ್ಲಿ ಸೈನ್ ಇನ್ವರ್ಸ್ ಬರುತ್ತೆ. ದಟ್ ಇಸ್ ಅನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಹಾಗಾಗಿ ಇವನ್ ಸೈನ್ ಥೀಟಾ ಹೋಲ್ ಇನ್ವರ್ಸ್ ಅಂದ್ರೆ 1 by ಸೈನ್ ಥೀಟಾ ಬರ್ಕೊಳ್ತೀವಿ. ದಟ್ ಈಸ್ ನಾಟ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಥೀಟಾ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಒನ್. ಇವನ್ ವಿ ಹ್ಯಾವ್ ಅನದರ್ ಥಿಂಗ್, ಏನು ಇವನ್ ಸ್ಕ್ವೇರ್ ಗಳು ಬಂತು ಅಂದ್ರೂ ಕೂಡ ಅಷ್ಟೇ. ದಟ್ ಈಸ್ ಸೈನ್ ಥೀಟಾ ಸ್ಕ್ವೇರ್ ರೂಟ್ ಆಫ್ ಸೈನ್ ಥೀಟಾ ಅಂತ ಬರೆದ್ರು ಒಂದೇ, ಅದನ್ನ ಸೈನ್ ಆಫ್ ಪವರ್ 1/2 ಥೀಟಾ ಅಂತ ಬರೆಯೋದು ಒಂದೇ, ಅಥವಾ ಸೈನ್ ಥೀಟಾ ಪವರ್ 1/2 ಅಂತ ಬರೆಯೋದು ಒಂದೇ. ಆಲ್ ಆರ್ ಸೇಮ್. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ದ ಥಿಂಗ್. ಬಟ್ ಸೈನ್ ಥೀಟಾ ಪವರ್ ಆಫ್ ಬರಲ್ಲ. ಅರ್ಥ ಆಯ್ತಲ್ಲ? ಹೋಲ್ ಪವರ್ ಹಾಫ್ ಅಂತ ಹೇಳಿ ತಗೊಳ್ತಾ ಹೋಗ್ತೀವಿ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಸೈನ್ ಕ್ಯೂಬ್ ಥೀಟಾ, ಸೈನ್ ಥೀಟಾ ಯಾವ ಕ್ಯೂಬ್ ಯಾವ ತರ ಬರ್ದಿದ್ದೀವಿ ಅಂತ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಯಾಕೆ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದೆ ಅಂದ್ರೆ, ಒಂದು ಟ್ರಯಾಂಗಲ್ ಅಂದ್ರೆ ಮೂರೇ ಸೈಡು, ಆ ಮೂರೇ ಸೈಡ್ಗಳ ರೇಷಿಯೋ ತಗೋಬೇಕು ಅಂದಾಗ 3C2 ಕಾಂಬಿನೇಷನ್ ಮಾಡಿದ್ರೆ ವಿ ಗೆಟ್ ಓನ್ಲಿ 6, 6 ಬರೋದು. ಓಕೆ, ಅದಾದ್ಮೇಲೆ ಸೈನ್ ಥೀಟಾ ಅಂದ್ರೆ ಇಟ್ ಇಸ್ ನಾಟ್ ದ ಪ್ರಾಡಕ್ಟ್ ಆಫ್ ಸೈನ್ ಅಂಡ್ ಥೀಟಾ. ಓಕೆ, ಸೈನ್ ಥೀಟಾ ಮೀನ್ಸ್ ಇಟ್ ಇಸ್ ಎ ಫಂಕ್ಷನ್, ಸೈನ್ ಆಫ್ ಅನ್ ಆಂಗಲ್ ಥೀಟಾ ಅಂತ ಹೇಳಿ ಹೇಳಬೇಕಾಗತ್ತೆ. ದೆನ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಇದ್ರೆ ಸೈನ್ ಸ್ಕ್ವೇರ್ ಥೀಟಾ ಬರಿಬಹುದು, ಸೈನ್ ಸ್ಕ್ವೇರ್ ಥೀಟಾ ಇದ್ರೆ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಬರಿಬಹುದು. ಬಿಕಾಸ್
ಬೇಸ್ಡ್ ಆನ್ ಅವರ್ ಪ್ರಾಬ್ಲಮ್ಸ್. ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ ಅವಶ್ಯಕತೆ ಇರುತ್ತೆ, ಅದಕ್ಕೆ ತಕ್ಕನಾಗಿ ನಾವು ಅದನ್ನ ಬರ್ಕೊಳ್ತೀವಿ. ಓಕೆ, ದೆನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಕ್ಯೂಟ್ ಆಂಗಲ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಫಂಡಮೆಂಟಲ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಕೆಲವೊಂದಕ್ಕೆ ಇಲ್ಲಿ ಸಂಬಂಧ ಇದೆ ಅಂತ ಹೇಳಿದ್ವಿ, ಒಂದಕ್ಕೆ ರಿಲೇಶನ್ಶಿಪ್ ಇದೆ. ಯಾವ್ದಾವ್ದಕ್ಕೆ? ಸೈನ್ಗೆ ಕೊಸೈನ್ಗೆ ರಿಲೇಷನ್ಸ್ ಇದೆ, ಕೊಸಿಕೆಂಟ್ಗೆ. ಕಾಸ್ಗೆ ಸೀಕೆಂಟ್ಗೆ ರಿಲೇಷನ್ ಇದೆ, ಟ್ಯಾನ್ಗೆ ಕಾಟ್ಗೆ ರಿಲೇಷನ್ ಇದೆ ಅಲ್ವಾ? ದಟ್ಸ್ ವಾಟ್ ವಿ ಸೆಡ್. ಸೈನ್ ಥೀಟಾ ಇಸ್ ವಾಟ್? ಸೈನ್ ಥೀಟಾ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಕೊಸಿಕೆಂಟ್ ಥೀಟಾ. 1 by cosecant theta is equal to sin theta. ಅದೇ ರೀತಿ ಉಲ್ಟಾ ಬರೆದ್ರೆ we will write cosecant theta is equal to 1 by sin theta. ಎರಡು ಒಂದೇ, there is no change. ಆಯ್ತಾ? cosecant theta is equal to 1 by sin theta. ಅದೇ ರೀತಿ sin theta is equal to 1 by cosecant theta. Similarly, cos theta is equal to 1 by secant theta, or secant theta is equal to 1 by cos theta. Right? Similarly, tan theta is equal to 1 by cot theta. Then cot theta is equal to 1 by tan theta. Okay, ಇವೆರಡಕ್ಕೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ದೇ ಆರ್. ಎರಡಕ್ಕೂ ಕೂಡ ಇನ್ವರ್ಸ್ ರಿಲೇಶನ್ಶಿಪ್ ಇದೆ. ಎರಡು ಒಂದಕ್ಕೊಂದಕ್ಕೆ ಇನ್ವರ್ಸ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಇದೆ. ಅದಕ್ಕೆ ಹೇಳಿದ್ದು ಸೈನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನಸ್, ಕೊಸಿಕೆಂಟ್ ಥೀಟಾ ಅಂದ್ರೆ ಹೈಪೋಟೆನಸ್ ಬೈ ಆಪೋಸಿಟ್. ಓಕೆ, ದಟ್ ಇಸ್ ದ ಥಿಂಗ್. ದೆನ್ ವಾಟ್ ಇಸ್ ಕಾಟ್ ಥೀಟಾ? ಅದನ್ನೇ ಬರ್ದಿದ್ದೀವಿ. ಕಾಟ್ ಥೀಟಾ ಇಸ್ ಈಕ್ವಲ್ ಟು 1 by tan theta, secant theta is equal to 1 by cos theta, and cosecant theta is equal to 1 by sin theta. So that is the relationship between sin and cosecant, cosecant and secant, and tan theta and cot theta. Okay, sin theta, cosecant theta, cosine theta, secant theta, tan theta, cot theta. ಅವೆರಡಕ್ಕೂ ಕೂಡ ರಿಲೇಶನ್ಶಿಪ್ ಇದೆ. Then we have delivered this one in the previous sessions. ಅಂದ್ರೆ ನಿಮ್ಮ ಹೈಸ್ಕೂಲ್ ಅಲ್ಲಿ ನೀವು ಕಲ್ತಿದ್ದೀರಾ ಇದನ್ನ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ವಾಟ್ ಇಸ್ ದಟ್? ಬೇಸಿಕ್ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ನಿಮಗೆ ಕಲಿಸೋದು ಅಂದ್ರೆ ಇದೆ. ಶೋ ದಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಕಲ್ತಿದ್ದೀರಾ ಅಲ್ವಾ? ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಹೇಳಿ ನಿಮ್ಗೆ ಕಲ್ತಿದ್ದೀರಾ. ದೆನ್ ಅದನ್ನೇ ನಾವು ನಮಗೆ ಬೇಕಾದ ರೀತಿ ಪರಿವರ್ತನೆ ಮಾಡ್ಕೋಬಹುದು. ಯಾವ ತರ? ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು, ಈ ಕಾಸ್ ಸ್ಕ್ವೇರ್ ಥೀಟಾವನ್ನ ನಾನು ಈ ಕಡೆ ತಗೊಂಡ್ ಬಂದ್ರೆ ಇಟ್ ಬಿಕಮ್ 1 minus ಕಾಸ್ ಸ್ಕ್ವೇರ್ ಥೀಟಾ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ 1. ಈ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಫ್ ಐ ಶಿಫ್ಟ್ ಟು ದಿಸ್ ಸೈಡ್ ಇಟ್ ಬಿಕಮ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. Right? Therefore, sin square theta is equal to 1 minus cos square theta. ಅದು ಬೇಕು. ಅಥವಾ ನಮಗೆ cos square theta is equal to ಬರೆಯೋದಾದ್ರೆ ಆಗ sin square theta ವನ್ನ ಈ ಕಡೆ ಶಿಫ್ಟ್ ಮಾಡಿ. If I shift sin square theta to this side, it becomes what? 1 minus sin square theta ಆಗುತ್ತೆ. Okay, so cos square theta is equal to 1 minus sin square theta. So sin square theta plus cos square theta equal to 1. Then sin square theta is 1 minus cos square theta, and cos square theta is 1 minus sin square theta. Hope you understood. ನಾವು sin square theta plus cos square theta is equal to 1 ಅಂತ ಬರ್ಕೊಂಡಿದ್ವಿ. ಅದು ನಾವು ಆಲ್ರೆಡಿ ಹೈಸ್ಕೂಲ್ ಅಲ್ಲಿ ನೀವು ಕಲ್ತಿದ್ದೀರಿ. ದೆನ್ ಅದನ್ನ ನಾನು sin square theta ಟೈಪ್ ಅಲ್ಲಿ ಬರ್ಕೊಂಡ್ರೆ ಆಗ cos square theta ಆ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಇಟ್ ಬಿಕಮ್ 1 minus cos square theta. ಸಿಮಿಲರ್ಲಿ ನಾನು ಬರೀ sin theta ಬೇಕು ಅಂದ್ರೆ ಎರಡು ಕಡೆ ಸ್ಕ್ವೇರ್ ರೂಟ್ ಅನ್ನ ತಗೊಳ್ತೀನಿ. ಸೊ sin theta is equal to root of 1 minus cos square theta. ಇವೆಲ್ಲ ಮುಂದೆ ಉಪಯೋಗಕ್ಕೆ ಬರುತ್ತೆ. ಸೊ ಜ್ಞಾಪಕ ಇಟ್ಕೊಂಡಿರಿ. ಸಿಮಿಲರ್ಲಿ cos square theta ನಾನು ಬರ್ಕೊಳ್ಳೋದಾದ್ರೆ ಇಟ್ ಬಿಕಮ್ಸ್ 1 minus sin square theta. ದೆನ್ ಬರೀ cos theta ಬೇಕು ಅಂದ್ರೆ ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಳ್ಳಿ. ಇಟ್ ಬಿಕಮ್ಸ್ 1 root of 1 minus sin square theta. ಇವೆಲ್ಲ ಅದನ್ನು ಹೈಸ್ಕೂಲ್ ಅಲ್ಲಿ ಮಾಡಿಸಿದ್ದಾರೆ. ದಟ್ಸ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ದೆನ್ ಅನದರ್ ಒನ್, ಸೇಮ್ ಮೂರಿದೆ ಇಲ್ಲಿ ಐಡೆಂಟಿಟೀಸ್. ಒಂದು sin square plus cos square theta is equal to 1. Sin square theta plus cos square theta equal to 1. Another one is 1 plus tan square theta is equal to secant square theta. ಇನ್ನೊಂದು 1 plus cot square theta is equal to cosecant square theta. ಅವೆರಡನ್ನು ಸೇಮ್ ಅದೇ ಟೈಪ್ ಅಲ್ಲಿ ಬರುತ್ತೆ. ಓಕೆ, 1 plus tan square theta equal to secant square theta. Another one is 1 plus cot square theta is equal to cosecant square theta. These are the very very important three trigonometric identities. 1 sin square theta plus cos square theta equal to 1, 1 plus tan square theta equal to secant square theta, and 1 plus cot square theta is equal to cosecant square theta. Then ಅದನ್ನ ನಾವು ಹೇಗೆ ಬೇಕು ಅದೇ ತರ ಬರ್ಕೋಬಹುದು. ಸೊ tan square theta ಈ ಕಡೆ ತಗೊಂಡು ಬಂದ್ರೆ ಇಟ್ ಬಿಕಮ್ಸ್ secant square theta minus tan square theta equal to 1. ಯಾಕೆಂದ್ರೆ tan square theta ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಇಟ್ ಬಿಕಮ್ಸ್ secant square theta minus tan square theta equal to 1. ಅದೇ ರೀತಿ ಬರೀ tan square theta ಬೇಕು ಅಂದ್ರೆ we plus 1 ಈ ಕಡೆ ಶಿಫ್ಟ್ ಮಾಡಿ ಇಟ್ ಬಿಕಮ್ tan square theta is equal to secant square theta minus 1 ಆಯ್ತು. That's so simple. Okay, similarly 1 plus cot square theta is equal to cosecant square theta. ಅದೇ ರೀತಿ cot square theta ನಾನು ಈ ಕಡೆ ತಗೊಂಡು ಬಂದ್ರೆ
ಇಟ್ ಬಿಕಮ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ, ಈ ಕಡೆ ಬಂದ್ರೆ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 1. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಸಿಮಿಲರ್ಲಿ ಈ ಕಾಟ್ ಸ್ಕ್ವೇರ್ ಥೀಟಾ ಬೇಕು ಅಂದ್ರೆ ಈ ಪ್ಲಸ್ 1 ಅನ್ನ ಈ ಕಡೆ ಶಿಫ್ಟ್ ಮಾಡಿ, ಇಟ್ ಬಿಕಮ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಓಕೆ, ನಿಮ್ಗೆ ಯಾವ ತರ ಈ ಫಾರ್ಮುಲಾ 3 ಜ್ಞಾಪಕ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಯಾವ ತರ ಬೇಕು ಅದನ್ನ ಬದಲಾವಣೆ ಮಾಡ್ಕೋಬಹುದು. ಸೊ ಯು ಹ್ಯಾವ್ ಟು ರಿಮೆಂಬರ್ ಓನ್ಲಿ 3. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಅವು 3 ಗೊತ್ತಿದ್ರೆ ಯು ಕ್ಯಾನ್ ರೈಟ್ ಎನಿಥಿಂಗ್. ಇವನ್ ಇಲ್ಲಿ ಆಲ್ಸೋ ಟ್ಯಾನ್ ಥೀಟಾ ಬೇಕಾದ್ರೂ ಬರ್ಕೋಬಹುದು. ಟ್ಯಾನ್ ಥೀಟಾ ಇಸ್ ವಾಟ್? ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1. ದೆನ್ ಕಾಟ್ ಥೀಟಾ ಇಸ್ ವಾಟ್? ಸ್ಕ್ವೇರ್ ರೂಟ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಆ ಟೈಪ್ ಅಲ್ಲಿ ನೀವು ಅವೆಲ್ಲದನ್ನು ಬರ್ಕೋಬಹುದು. ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಡಿಸ್ಕಸ್ಡ್ ಇನ್ ಯುವರ್ ಹೈಸ್ಕೂಲ್ ಲೆವೆಲ್. ಹೈಸ್ಕೂಲ್ ಲೆವೆಲ್ ಅಲ್ಲಿ ನೀವು ಕಲ್ತಿದ್ದೀರಾ, ಯು ಹ್ಯಾವ್ ಸ್ಟಡಿಡ್. ಜಸ್ಟ್ ವಿ ಆರ್ ರೀಕಾಲಿಂಗ್. ಓಕೆ, ಸೊ ಬ್ರಷಿಂಗ್ ಮಾಡ್ತಾ ಇದೀವಿ, ಹಳೆದನ್ನ ಜ್ಞಾಪಿಸ್ತಾ ಇದೀವಿ ಅಷ್ಟೇ. ಸೊ ದೆನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್. ಈಗ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ್ದು ಇದೆ, ಅವುಗಳಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಐಡೆಂಟಿಟೀಸ್ ಏನೇನಿದೆ ಅದ್ರ ಬಗ್ಗೆ ತಿಳ್ಕೊಂಡಿದೀವಿ. ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್. ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಿರುತ್ತೆ ಅನ್ನೋದನ್ನ ನಾವೀಗ ನೋಡ್ಬೇಕಾಗತ್ತೆ. ಓಕೆ, ನಿಮಗೆ ಗೊತ್ತಿರೋ ಹಾಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಯಾವ್ದು ಅಂತ ಹೇಳಿದೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಐ ಹ್ಯಾವ್ ಸೆಡ್ ಇಟ್ ಈಸ್ 0 ಡಿಗ್ರಿ, ಅನದರ್ ಒನ್ ಇಸ್ 30 ಡಿಗ್ರಿ, ದೆನ್ 45 ಡಿಗ್ರಿ, ಅದಾದ್ಮೇಲೆ 60 ಡಿಗ್ರಿ, 90 ಡಿಗ್ರಿ. ಇವು 5 ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದ್ದೆ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಲ್ವಾ. ಅದರ ಜೊತೆಗೆ ಇನ್ನು ಕೆಲವೊಂದು ಹೇಳಿದೆ. ಯಾವುದು? 180 ಡಿಗ್ರಿ, 270 ಡಿಗ್ರಿ ಅಂಡ್ 360 ಡಿಗ್ರಿ, ರೈಟ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಹೇಳಿದ್ವಿ. ದೆನ್ 0 ಡಿಗ್ರಿಗೆ ರೇಡಿಯನ್ಸ್ ಕನ್ವರ್ಟ್ ಮಾಡಿದ್ರು ಕೂಡ 0, ನೋ ಚೇಂಜ್. 30 ಡಿಗ್ರಿಗೆ ರೇಡಿಯನ್ಸ್ ಅಲ್ಲಿ ಏನಂತ ಬರೀತೀವಿ? π/6. ಐ ಹೋಪ್ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರಾ ಎಲ್ಲಾವುದು ಅನ್ಕೊಳ್ತೀನಿ. 45 ಡಿಗ್ರಿಗೆ ವಿ ವಿಲ್ ಗೆಟ್ π/4. ದೆನ್ 60 ಡಿಗ್ರಿಗೆ π/3. 90 ಡಿಗ್ರಿಗೆ π/2. 180 ಡಿಗ್ರಿಗೆ π. 270 ಡಿಗ್ರಿಗೆ 3π/2. then 360 ಡಿಗ್ರಿಗೆ that is 2π. so this is the standard angles in terms of degrees. These are the standard angles in terms of radians. okay, ನಾವೀಗ ಈ ಒಂದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಗಳಿಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಬರಿತೀವಿ. ಯಾವುದು? ಸೈನ್ ಥೀಟಾ, ಸೈನ್ 0, ಸೈನ್ 30, ಸೈನ್ 45, ಸೈನ್ 60, ಸೈನ್ 90, ಸೈನ್ 180, ಸೈನ್ 270, ಸೈನ್ 360 ಏನೇನು ಅಂತ ಕಂಡುಹಿಡಿತೀವಿ. ಅದೇ ರೀತಿ ಕಾಸ್, ಟ್ಯಾನ್, ಕಾಟ್, ಸಿಕೆಂಟ್, ಕೊಸಿಕೆಂಟ್ 6 ಕೂಡ ನಾವು ಇಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಸೊ ವಿ ವಿಲ್ ರೈಟ್ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಇಲ್ಲಿ ಬರ್ಕೊಳ್ತೀನಿ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸಿಕೆಂಟ್ ಥೀಟಾ, ಕೊಸಿಕೆಂಟ್ ಥೀಟಾ. ಓಕೆ, ಸೈನ್, ಕಾಸ್, ಟ್ಯಾನ್, ಕಾಟ್, secant, cosecant. So we have written all the 6 trigonometric ratios here. ಇಲ್ಲಿ ಯಾಕೆ ಆಂಗಲ್ ಬರ್ದಿಲ್ಲ ಅಂದ್ರೆ ಇಲ್ಲೇನ್ ಮುಂದೆ ಬರಿತೀವಲ್ಲ ಅದೇ ಆಂಗಲ್. ಇಲ್ಲಿ ಇಲ್ಲೇನ್ ಬರ್ಕೊಳ್ತೀವಿ ಆಂಗಲ್ ಅದೇ. ಸೈನ್ 0, ಸೈನ್ 30, ಸೈನ್ 45, ಸೈನ್ 60, ಸೈನ್ 90 ಆ ಟೈಪ್ ಅಲ್ಲಿ. ಸೊ ಇಲ್ಲಿ ಆಂಗಲ್ 0, 30, 45, 60, 90, 180, 270, 360 ಜನರಲಿ ಇವನ್ನ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಹೇಳಿ ಬರ್ಕೊಳ್ತೀವಿ. ಸೊ ಸೈನ್ ಈಗ ಇಲ್ಲಿ ಏನಂದ್ರೆ ಈ ತರ ಸೈನ್ 0 ಡಿಗ್ರಿ ಎಷ್ಟು, ಸೈನ್ 30 ಡಿಗ್ರಿ ಎಷ್ಟು, ಸೈನ್ 45 ಡಿಗ್ರಿ ಎಷ್ಟು, ಸೈನ್ 60 ಡಿಗ್ರಿ ಎಷ್ಟು, ಸೈನ್ 90 ಡಿಗ್ರಿ ಎಷ್ಟು, ಸೈನ್ 180 ಡಿಗ್ರಿ ಎಷ್ಟು, ಸೈನ್ 270 ಡಿಗ್ರಿ ಎಷ್ಟು, ಸೈನ್ 360 ಡಿಗ್ರಿ ಎಷ್ಟು ಅಂತ ಬರ್ಕೋಬೇಕು ಅಷ್ಟೇ. ಓಕೆ, ಸೊ ಇಲ್ಲಿ ನಾವು ಸೈನ್ ಗೆ ಬರ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಅನ್ನ ಕೊಡ್ತೀವಿ. ಸೈನ್ ಫಸ್ಟ್ ಸೈನ್ ಬರ್ಕೊಂಡ್ರೆ ನೀವು ಸಾಕು. ಸೈನ್ ಬರ್ಕೊಂಡ್ರೆ ಸೈನ್ ಅಲ್ಲಿ ಏನ್ ಬರ್ದಿದ್ರೆ ಅದು ಉಲ್ಟಾ ಬರ್ಕೊಂಡ್ ಬಂದ್ರೆ ಕಾಸ್ ಆಗತ್ತೆ. ಸೈನ್ ಡಿವೈಡೆಡ್ ಬೈ ಕಾಸ್ ಮಾಡಿದ್ರೆ ಟ್ಯಾನ್ ಬರುತ್ತೆ. ಟ್ಯಾನ್ ಅನ್ನ ಉಲ್ಟಾ ಬರೆದ್ರೆ ಕಾಟ್ ಬರುತ್ತೆ. ದೆನ್ ಕಾಸ್ ಅನ್ನ ಉಲ್ಟಾ ಬರೆದ್ರೆ ಸಿಕೆಂಟ್ ಬರುತ್ತೆ. ಸೈನ್ ಅನ್ನ ರಿವರ್ಸ್ ರೆಸಿಪ್ರೋಕಲ್ ಬರೆದ್ರೆ ಕೊಸಿಕೆಂಟ್ ಬರುತ್ತೆ. ದಟ್ಸ್ ಸೋ ಸಿಂಪಲ್. ಸೊ ಹಾಗಾಗಿ ನೀವು ಸೈನ್ ಹೇಗೆ ಬರೀಬೇಕು ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲೇನ್ ಮಾಡ್ತೀನಿ ಅದನ್ನ ಜ್ಞಾಪಕ ಇಟ್ಕೊಳ್ಳಿಕ್ಕೆ ನಾನು 0, 30, 45, 60, 90 ಇವಷ್ಟೇ ಇಂಪಾರ್ಟೆಂಟ್ ನಿಮ್ಗೆ. ಓಕೆ, ಸೊ 0, 1, 2, 3, 4 ಐದೇ ಅಲ್ವಾ? 0, 30, 45, 60, 90 ಅದಕ್ಕೆ 0, 1, 2, 3, 4 ಬರ್ಕೊಳ್ತೀವಿ. ಅದಾದ್ಮೇಲೆ ಏನ್ ಮಾಡಿ, ಡಿವೈಡ್ ಆಲ್ ದಿಸ್ ಬೈ 4. ಎಲ್ಲದನ್ನ 4 ಇಂದ ಡಿವೈಡ್ ಮಾಡಿ. ಡಿವೈಡ್ ಆಲ್ ದೀಸ್ ಟರ್ಮ್ಸ್ ಬೈ 4. ಓಕೆ, ದೆನ್ 0 ಡಿವೈಡೆಡ್ ಬೈ 4 ಇಸ್ ವಾಟ್? 0. 1 divided by 4 is 1 by 4. Then ಇಲ್ಲಿ 2 ones are 2 twos are, that is 1 by 2. Then 3 by 4, no change. 4 cancel ಆಗುತ್ತೆ. We get the answer is 1. Okay, so first 0, 1, 2, 3, 4 ಬರ್ಕೊಂಡ್ವಿ. We have divided all the terms by 4.
ಸೊ 0/4 is 0, 1/4, then 2/4 ಅಂದ್ರೆ 1/2, 3/4 and 4/4 is 1. ಈಗ ಏನ್ ಮಾಡಿ, ಇವೆಲ್ಲದಕ್ಕೂ ರೂಟ್ ಅಪ್ಲೈ ಮಾಡಿ. ಸ್ಕ್ವೇರ್ ರೂಟ್ ಅಪ್ಲೈ, ಸ್ಕ್ವೇರ್ ರೂಟ್ ಫಾರ್ ಆಲ್ ದೀಸ್ ಥಿಂಗ್ಸ್. ಓಕೆ, ಎಲ್ಲಕ್ಕೂ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 0 is what? 0. Then square root of 1 is what? 1. Then divided by square root of 4 is what? 2. Then square root, next one is square root of 1 is what? 1. Then root 2 is root 2, no change. Then root 3 is root 3, no change. Then root 4 is square root of 4 under 2. Then square root of 1 is 1. So what we got? 0, 1/2, 1/√2, root 3/2, 1. Illen 5 value ಬರ್ದಿದ್ದೀನಲ್ಲ, those are the standard trigonometric ratios of sine. So sine 0 degree is 0, sine 30 degree is 1/2, sine 45 degree is 1/√2, sine 60 degree is root 3/2 and sine 90 degree is 1. ಇದು ಈ ತರ ಕಂಡಿಡಿಯೋದಲ್ಲ, ಇದು ನಿಮಗೆ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಅಷ್ಟೇ ಹೇಳ್ಕೊಡ್ತಿರೋದು. ನಿಮಗೆ ಕಂಡಿಡಿಯೋದು ಬೇರೆ ರೀತಿಯಲ್ಲಿ ಇದೆ. ಅದನ್ನ ನಿಮಗೆ ಒಂದು ತ್ರಿಭುಜವನ್ನ ಹಾಕಿ ಅಲ್ಲಿ ಸಿಂಪ್ಲಿಫೈ ಮಾಡಿ ಕಂಡಿಡಿಯೋದು ನಿಮಗೆ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ. ನಾವಿಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲ, ನಾವು ಹೇಗೆ ಜ್ಞಾಪಕ ಇಟ್ಕೊಳೋದಕ್ಕೆ ಇದು ಟ್ರಿಕ್ಸ್ ಅಷ್ಟೇನೆ. ಓಕೆ, 0, 1, 2, 3, 4 ಹಾಕೊಳ್ಳಿ, ಡಿವೈಡೆಡ್ ಬೈ 4 ಮಾಡಿ ರೂಟ್ ತಗೊಂಡ್ರೆ ಅದೇನ್ ಬರುತ್ತಲ್ಲ ಅದು ಈ ವ್ಯಾಲ್ಯೂಸ್ ಆಗಿರುತ್ತೆ. ಸೊ ಸೈನ್ 0 is 0, ಸೈನ್ 30 ಡಿಗ್ರಿ is 1/2, ಸೈನ್ 45 ಡಿಗ್ರಿ is 1/√2, ಸೈನ್ 60 ಡಿಗ್ರಿ is root 3/2 and ಸೈನ್ 90 ಡಿಗ್ರಿ is 1. ನೆಕ್ಸ್ಟ್ ಹೇಳಿದೆ ಕಾಸ್ಗೆ ಏನು, ಇಲ್ಲಿ ಏನ್ ಈ ಕಡೆಯಿಂದ ಬರ್ಕೊಂಡು ಹೋಗಿದ್ರಲ್ಲ ಅದನ್ನ ಉಲ್ಟಾ ಬರ್ಕೊಂಡ್ ಬನ್ನಿ. ಅಂದ್ರೆ ಫಸ್ಟ್ ಇಲ್ಲಿ 90 ಡಿಗ್ರಿ 1 ಇದೆಯಲ್ವಾ, ಅದನ್ನ ಇಲ್ಲಿ ಬರಿತೀವಿ 1. ದೆನ್ ಇಲ್ಲಿ root 3/2 ಇದೆ ಅಲ್ವಾ, ನೆಕ್ಸ್ಟ್ ಐ ವಿಲ್ root 3/2. ದೆನ್ 45 ಡಿಗ್ರಿಗೆ 1/√2 ಇದೆ, ಇಲ್ಲೂ ಕೂಡ ಅದೇ ಜಾಗಕ್ಕೆ ಬರುತ್ತೆ. ದೆನ್ ಇಲ್ಲಿ 1/2 ಇದೆ, ದಟ್ ವಿಲ್ ಕಮ್ಸ್ ಹಿಯರ್. ಇಲ್ಲಿ 0 ಇದೆ, ದಟ್ ವಿಲ್ ಕಮ್ಸ್ ಹಿಯರ್. ಅರ್ಥ ಆಯ್ತಲ್ಲ? ಸೊ ಇಲ್ಲೇನ್ 0, 1/2, 1/√2, root 3/2, 1 ಇದೆ, ಅದನ್ನ ಉಲ್ಟಾ ಬರ್ಕೊಂಬಂದ್ರೆ 1 ಇಲ್ಲಿ, root 3/2 ಇಲ್ಲಿ, 1/√2 ಇಲ್ಲಿ, 1/2 ಇಲ್ಲಿ, 0 ಇಲ್ಲಿ. ಇದು ನಿಮಗೆ ಜ್ಞಾಪಕ ಇಟ್ಕೊಳ್ಳೋ ರೀತಿ ನಾನು ಹೇಳ್ತಾ ಇರೋದು, ಜ್ಞಾಪಕ ಹೇಗೆ ಇಟ್ಕೋಬಹುದು ಅನ್ನೋದಕ್ಕೆ. ದೆನ್ ಟ್ಯಾನ್ ಹೇಗೆ ಬರೀತೀರಾ ಅಂದ್ರೆ ಡಿವೈಡ್ ಮಾಡಿ. 0 divided by 1 that is 0. ಓಕೆ, ಟ್ಯಾನ್ ಬರೆಯೋದಾದ್ರೆ 0/1 is 0. ದೆನ್ 1 ಬಿಕಾಸ್ ವಿ ನೋ ದಟ್ ಅದೊಂದು ಫಾರ್ಮುಲಾ ನಿಮಗೆ ಎಲ್ಲೋ ಮಿಸ್ ಆಯ್ತು ಅನ್ಸುತ್ತಲ್ಲ. ಸೊ ದಟ್ ಈಸ್ tan theta is equal to sin theta divided by cos theta. That is the formula, sin theta by cos theta. ಸೊ ಅದ್ರ ಪ್ರಕಾರ 0 divided by 1 ಅಂದ್ರೆ 0. Then 1/2 divided by root 3/2 ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ರಿಮೈನ್ಸ್ ವಿತ್ 1/√3. ದೆನ್ ಇಲ್ಲಿ 1/√2 1/√2 ಕ್ಯಾನ್ಸಲ್ ಆಗುತ್ತೆ, ವಿ ಗೆಟ್ 1. ದೆನ್ ಇಲ್ಲಿ root 3/2 divided by 1/2 ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಸೊ ದಟ್ ಈಸ್ root 3. Then 1/0, anything divided by 0 is what? Infinity. Okay, so 0/1 is 0. Then 1/2 divided by root 3/2 ಅಂದ್ರೆ 2 cancel agi, it becomes 1/√3. Then 1/√2 divided by 1/√2 ಅಂದ್ರೆ 2 cancel ಆಗುತ್ತೆ, we get 1. Then root 3/2 divided by 1/2 ಅಂದ್ರೆ ಇಲ್ಲೂ 2 cancel ಆಗುತ್ತೆ, root 3/1 is root 3 itself and 1 divided by 0 is infinity. That is tan theta. Then ಇಲ್ಲಿ tan ಅಲ್ಲಿ ಏನಿದೆಯಲ್ಲ ಅದನ್ನ ಉಲ್ಟಾ ಬರ್ಕೊಂಬನ್ನಿ. ಇಲ್ಲಿ ಇನ್ಫಿನಿಟಿ ಇದೆ, ರೈಟ್ ಇನ್ಫಿನಿಟಿ ಹಿಯರ್. root 3 ಇಲ್ಲಿ ಇದೆ, ಅದು ಉಲ್ಟಾ ಇಲ್ಲಿ ಬರ್ದಿದ್ದೀನಿ. 1 ಬರ್ದಿದ್ದೀನಿ. ದೆನ್ 1/√3 ಇಲ್ಲಿ ಬರ್ದಿದ್ದೀನಿ. ಇಲ್ಲಿ 0 ಇದೆ, ಇಲ್ಲಿ ಬರ್ದಿದ್ದೀನಿ. ಇಲ್ಲಿ ಏನ್ ಟ್ಯಾನ್ ಅಲ್ಲಿ ಈ ಕಡೆಯಿಂದ ಎಡಗಡೆಯಿಂದ ಬಲಗಡೆ ಹೋಗಿದ್ದೀರಾ, ಅದನ್ನ ಇಲ್ಲಿ ತಗೊಂಡು ಬಲಗಡೆಯಿಂದ ಎಡಗಡೆ ಬರ್ಕೊಂಡ್ ಬನ್ನಿ, ಅಷ್ಟೇನೆ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ವಾಟ್ ಕಾಟ್. ಓಕೆ, ದೆನ್ ಸೀಕೆಂಟ್ ಏನು? ಸೀಕೆಂಟ್ ಥೀಟಾ ಫಾರ್ಮುಲಾ ಇಸ್ 1/cos theta. Secant theta is equal to 1/cos theta, alva. So 1 divided by cos theta is what? 1. 1/1 is 1. Then 1 divided by root 3/2. 1 divided by root 3/2 andre this 2 comes to numerator. So that is 2/√3. Then 1 divided by root 2 andre that is 1 divided by 1/√2. Again root 2 comes to numerator. So we get root 2/1 is root 2. Then 1/2 divided by 1 divided by 1/2 andre 2 comes to numerator. So we get 2. Again 1 divided by 0 is what? Infinity. So secant theta ಬರಿಬೇಕಾದ್ರೆ ನಾನು cos values ನೋಡ್ಕೊಂಡು ಬರ್ಕೊಳ್ತಾ ಇದ್ದೀನಿ. So secant theta is 1/cos theta. So 1 divided by 1 is 1. Then 1 divided by root 3/2 ಅಂದ್ರೆ 2 comes to numerator. So 2/√3. Then 1 divided by 1/√2 ಅಂದ್ರೆ root 2 comes to numerator. So we get root 2. Then 1 divided by 1/2 ಅಂದ್ರೆ 2 comes to numerator. So 2 divided by 1 is 2. And here 1 divided by 0 is infinity. ಅದು secant values ಬಂತು. Then secant values ಏನ್ ಬಂದಿದೆಯಲ್ಲ, ಅಗೈನ್ ಇಲ್ಲಿ ಬಲಗಡೆ ಎಡಗಡೆಯಿಂದ ಬಲಗಡೆ ಏನಿದೆ ಉಲ್ಟಾ ಬರ್ಕೊಂಡ್ ಬನ್ನಿ. ಬಲಗಡೆಯಿಂದ ಎಡಗಡೆ ಇರೋದನ್ನ ಇಲ್ಲಿ ಬರ್ಕೊಳ್ತಾ ಬನ್ನಿ. ಇಲ್ಲಿ ಇನ್ಫಿನಿಟಿ ಇದೆ, ಇನ್ಫಿನಿಟಿ. ದೆನ್ 2, ಇಲ್ಲಿ 2.
√2 √2 ಅದೇ ಜಾಗದಲ್ಲಿ ಇರುತ್ತೆ. 2/√3 ಇಲ್ಲಿ ಬರುತ್ತೆ, 1 ಇಲ್ಲಿ ಬರುತ್ತೆ. ದೋಸ್ ಆರ್ ದ ವ್ಯಾಲ್ಯೂಸ್ ಆಫ್ ಕೊಸಿಕೆಂಟ್ ಥೀಟಾ. ಓಕೆ, ಯು ಮಸ್ಟ್ ರಿಮೆಂಬರ್ 3 ಸೈನ್ ಕಾಸ್ ಟ್ಯಾನ್ ಗೊತ್ತಾದ್ರೆ ಕಾಟು ಸೀಕೆಂಟ್ ಕೊಸಿಕೆಂಟ್ ಬೇಕಾದ್ರೆ ನೀವೇ ಈ ತರ ಕ್ಯಾಲ್ಕುಲೇಷನ್ ಮಾಡಿ ಫೈಂಡ್ ಔಟ್ ಮಾಡಬಹುದು. ಅರ್ಥ ಆಯ್ತಾ? ಸೊ sin 0 is 0, sin 30 is 1/2, sin 45 degree is 1/√2, sin 60 is √3/2, and sin 90 is 1. Similarly, cos 0 is 1, cos 30 is √3/2, cos 45 degree is 1/√2, cos 60 degree is 1/2, cos 90 is 0. Then tan 0 is 0, tan 30 is 1/√3, tan 45 degree is 1, tan 60 degree is √3, and tan 90 is infinity. ಅವು ಗೊತ್ತಿದ್ರೆ ಉಳಿದಿರೋ ಬರಿಬಹುದು. ದೆನ್ ಇಲ್ಲಿ ಏನಿದೆಯಲ್ಲ ಇವನ್ನ ನಾವು ಅಲೈಡ್ ಆಂಗಲ್ಸ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. ಈ ವ್ಯಾಲ್ಯೂಸ್ ಅನ್ನ ಮುಂದೆ ಬರುತ್ತೆ. ಅದೇನು ಅವಶ್ಯಕತೆ ಇಲ್ಲ, ಮುಂದೆ ಬಂದಾಗ ಅದನ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ದೀಸ್ ಆರ್ ದ trigonometric ratios of standard angles. Okay, then sign of trigonometric ratios in different quadrants. Now we are coming for ASTC rule. ASTC rule ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. Okay, so here trigonometric ratios of any magnitude, that is sine rule ಅಂತ ತಗೊಳ್ತೀವಿ, ASTC rule ಅಂತ. ಓಕೆ, ಸೊ ನಾನು ಹೇಳಿದೆ ಟೋಟಲ್ ಆಂಗಲ್ ಏನಿದೆಯಲ್ಲ ಅದು 360 ಡಿಗ್ರಿ ಇರುತ್ತೆ ಅಲ್ವಾ. ನೀವೊಂದು ಸರ್ಕಲ್ ನಾವು ನಿನ್ನೆ ಹೇಳಿದ್ವಿ, we have discussed about that. 1 minute. So we have discussed about that in the previous session that ಯಾವುದು ಆ ಒಂದು ಟೋಟಲ್ ಆಂಗಲ್, ಯಾವುದೇ ಒಂದು ಆಂಗಲ್ ನ ತಗೊಂಡ್ರೆ ನೀವು ಅದರಲ್ಲಿ ನಿಮ್ಗೆ ಒಂದು ಸರ್ಕಲ್ ಇರುತ್ತೆ. ಸರ್ಕಲ್ ಅಲ್ಲಿ ಟೋಟಲ್ ಆಂಗಲ್ ಎಷ್ಟಿರುತ್ತೆ? ಅದು 360 ಡಿಗ್ರಿ ಇರುತ್ತೆ. ಹೋಪ್ ಐ ವಿಲ್ ಡ್ರಾ ಸರ್ಕಲ್. ಓಕೆ, ಸರ್ಕಲ್ ಅಂತ ಅನ್ಕೊಳ್ಳಿ. ಈ ಸರ್ಕಲ್ ನಾವೇನ್ ಮಾಡ್ತೀವಿ? ಐ ವಿಲ್ ಡಿವೈಡ್ 4 ಪಾರ್ಟ್ಸ್. ಓಕೆ, ಸೊ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೀನಿ. ಓಕೆ, ಸೊ ಒಂದು ಸರ್ಕಲ್ ನ 4 ಭಾಗ ಮಾಡಿದ್ರೆ ದಿಸ್ ಇಸ್ ಫಸ್ಟ್ ಕ್ವಾಡ್ರೆಂಟ್, ದಿಸ್ ಇಸ್ ಸೆಕೆಂಡ್ ಕ್ವಾಡ್ರೆಂಟ್, ದಿಸ್ ಇಸ್ ಥರ್ಡ್ ಕ್ವಾಡ್ರೆಂಟ್, ದಿಸ್ ಇಸ್ ಫೋರ್ತ್ ಕ್ವಾಡ್ರೆಂಟ್ ಅಂತ ತಗೊಳ್ತೀವಿ. ಸೊ ಇದು 0 ಡಿಗ್ರಿ, ಇದು 90 ಡಿಗ್ರಿ, ಇದು 180 ಡಿಗ್ರಿ, ಇದು 270 ಡಿಗ್ರಿ. ದೆನ್ ಅದೇ ತರ ಉಲ್ಟಾ ಬಂದ್ರೆ ಇದು 360 ಡಿಗ್ರಿ. ಓಕೆ, ಸೊ ದಟ್ ಇಸ್ ವಾಟ್ ವಿ ಕಾಲ್. ಆ ಒಂದು ಡಿಫ್ರೆಂಟ್ ಕ್ವಾಡ್ರೆಂಟ್ಸ್ ಅಲ್ಲಿ ಡಿಫ್ರೆಂಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗಿರುತ್ತೆ ಅಂತ ತಗೋಣ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದು ಜನರಲ್ ಕಾನ್ಸೆಪ್ಟ್. ಏನು ಇದು? ಆರಿಜಿನ್, ಓ ಆರಿಜಿನ್. ಇಲ್ಲೊಂದು ಪಾಯಿಂಟ್ ತಗೊಂಡಿದೀವಿ P of XY, ಅದನ್ನ ನಾವು ಅದಕ್ಕೊಂದು ಪ್ಯಾರಲಲ್ ಲೈನ್ ಎಳೆದಿದ್ದೀವಿ, ಅದನ್ನ M ಅಂತ ತಗೊಂಡಿದೀವಿ. ಸೊ ಇಲ್ಲಿ X ಆಕ್ಸಿಸ್ ಅಲ್ಲಿ ಇರೋದು X, ಇದು Y, ಇದು R, ಮಾಡ್ಯುಲಸ್ R ಆಗುತ್ತೆ, ಅದು ರೇಡಿಯಸ್ ಅಂತಾನು ತಗೋಬಹುದು. ದಿಸ್ ಇಸ್ ಆಂಗಲ್ ಥೀಟಾ. ಆಂಗಲ್ ಥೀಟಾ ಯಾವಾಗಲೂ ಇದೇ ಪಾರ್ಟ್ ಅಲ್ಲೇ ಬರ್ತಾ ಹೋಗುತ್ತೆ. ಸೊ ಆ ಥೀಟಾ ನೋಡ್ಕೊಂಡು ಆಪೋಸಿಟ್, ಅಡ್ಜಸೆಂಟ್, ಹೈಪೋಟೆನಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅದ್ರ ಪ್ರಕಾರ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಏನೇನಿರುತ್ತೆ ಅಂತ ಬರ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ದಟ್. ಇನ್ನೊಂದು ಗೊತ್ತಿದೆ ನಿಮ್ಗೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಪಾಸಿಟಿವ್, ವೈ ಪಾಸಿಟಿವ್, ಆಕ್ಸಿಸ್ ತಗೊಂಡಾಗ ಎಕ್ಸ್ ಆಕ್ಸಿಸ್ ಪಾಸಿಟಿವ್, ವೈ ಆಕ್ಸಿಸ್ ಪಾಸಿಟಿವ್ ಅಲ್ವಾ. ಸಪೋಸ್ ಇಫ್ ಯು ಟೇಕ್ ಹಿಯರ್ ಬೋತ್ ಎಕ್ಸ್ ಇಸ್ ಪಾಸಿಟಿವ್, ದೆನ್ ವೈ ಇಸ್ ಆಲ್ಸೋ ಪಾಸಿಟಿವ್, ಎಕ್ಸ್ ಪಾಸಿಟಿವ್, ವೈ ಪಾಸಿಟಿವ್. ಈ ಕಡೆ ಬಂದಾಗ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗುತ್ತೆ, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ ನೆಗೆಟಿವ್, ವೈ ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಇಲ್ಲಿ ಇದೆ, ಪಾಸಿಟಿವ್ ಇದು ಪಾಸಿಟಿವ್, ಇದು ಪಾಸಿಟಿವ್, ಇಲ್ಲಿ ನೆಗೆಟಿವ್. ದೆನ್ ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಬಂದಾಗ ಎಕ್ಸ್ ನೆಗೆಟಿವ್, ವೈ ನೆಗೆಟಿವ್. ಓಕೆ, ಇಲ್ಲಿ ಎಕ್ಸ್ ಕೂಡ ನೆಗೆಟಿವ್ ಅಂಡ್ ವೈ ಕೂಡ ನೆಗೆಟಿವ್. ದೆನ್ ಫೋರ್ತ್ ಕ್ವಾಡ್ರೆಂಟ್ ಗೆ ಬಂದಾಗ ಎಕ್ಸ್ ಪಾಸಿಟಿವ್ ತಗೊಂಡಿರುತ್ತೆ, ಎಕ್ಸ್ ಪಾಸಿಟಿವ್ ಆಗುತ್ತೆ, ವೈ ನೆಗೆಟಿವ್ ಆಗುತ್ತೆ. ಸೊ ದೀಸ್ ಆರ್ ದ 4 ಥಿಂಗ್ಸ್. ಇದ್ರ ಬೇಸಿಸ್ ಮೇಲೆ ನಾವು ಅವುಗಳ ಸೈನ್ ಗಳನ್ನ ನಾವು ಇಲ್ಲಿ ಬರಿತಾ ಹೋಗ್ತೀವಿ. ಸೊ ಇನ್ ದಿಸ್ ಡಯಾಗ್ರಾಮ್ ಆಂಗಲ್ XOP ಥೀಟಾ ಇದೆ. ಈ ಒಂದು ಆಂಗಲ್ XOP ಇದೆಯಲ್ಲ, ಈ ಒಂದು ಆಂಗಲ್ ಇದು. ಓಕೆ, ಸೊ ಈ ಲೈನ್ ಮತ್ತೆ ಈ ಲೈನ್ ಇಲ್ಲಿ ಏನಿದೆಯಲ್ಲ, ಇದ್ರ ಆಂಗಲ್ ಇದೆಯಲ್ಲ, ದಿಸ್ ಆಂಗಲ್ ವಿ ವಿಲ್ ಟೇಕನ್ ಆಸ್ ಥೀಟಾ. ಸೊ ಹಾಗಾಗಿ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್ ಅಲ್ಲಿ ಡಿಫ್ರೆಂಟ್ ಥಿಂಗ್ಸ್ ಪಾಸಿಟಿವ್ ಇರುತ್ತೆ. ಸೊ ಆಸ್ ಪರ್ ದಿಸ್ ಸೈನ್ ಥೀಟಾ ಅಂದ್ರೆ ಏನು? ಆಪೋಸಿಟ್ ಬೈ ಹೈಪೋಟೆನಸ್. ವಾಟ್ ಇಸ್ ಆಪೋಸಿಟ್ ಸೈಡ್? ವೈ. ಓಕೆ, ದಿಸ್ ಇಸ್ ಆಪೋಸಿಟ್ ಸೈಡ್, ಇದು ಆಪೋಸಿಟ್. ದೆನ್ ಥೀಟಾಗೆ ಪಕ್ಕದಲ್ಲಿರೋದು ಇದು ಅಡ್ಜಸೆಂಟ್, ದೆನ್ ಇದು ಹೈಪೋಟೆನಸ್. ಸೊ ಇಲ್ಲಿ ಆಪೋಸಿಟ್ ಸೈಡ್ ಅನ್ನ ವೈ ಅಂತ ತಗೊಳ್ತೀವಿ, ಅಡ್ಜಸೆಂಟ್ ಸೈಡ್ ಅನ್ನ ಎಕ್ಸ್ ಅಂತ ತಗೊಂಡಿದ್ದೀವಿ, ಹೈಪೋಟೆನಸ್ ಆರ್ ಆಗಿರುತ್ತೆ. ಸೊ ಆಸ್ ಪರ್ ರೂಲ್ ವಾಟ್ ಇಸ್ ಸೈನ್ ಥೀಟಾ? ಆಪೋಸಿಟ್ ಬೈ ಹೈಪೋಟೆನಸ್. ವಾಟ್ ಇಸ್ ಆಪೋಸಿಟ್ ಸೈಡ್? ವೈ. Hypotenuse side is R. So sin theta is Y by R. Then cos theta is what? Adjacent by hypotenuse. What is adjacent side? X. What is hypotenuse? R. So X by R. Then what is tan theta? It is opposite by adjacent. What is opposite? Y. What is adjacent? X. So tan theta is Y by X. So sin theta is equal to Y by R. Cos theta is equal to X by R. Tan theta is equal to Y by X. You more things important name here.
ಅರ್ಥ ಆಯ್ತಾ? ಸೈನ್ ಕಾಸ್ ಟ್ಯಾನ್. ಅದಾದ್ಮೇಲೆ ಸೈನ್ಗೂ ಕೊಸಿಕೆಂಟ್ಗೂ ಸಂಬಂಧ ಇದೆ, ಕಾಸ್ ಥೀಟಾಗೂ ಸೀಕೆಂಟ್ ಥೀಟಾಗೂ ಸಂಬಂಧ ಇದೆ, ಟ್ಯಾನ್ ಥೀಟಾಗೂ ಕಾಟ್ ಥೀಟಾಗೂ ಸಂಬಂಧ ಇದೆ. ಸೊ ಇವೇನ್ ಸೈನ್ ಬರುತ್ತೋ ಅವು ಮೂರಕ್ಕೂ ಅದೇ ತರ ಸೈನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್. ಸೈನ್ ಥೀಟಾ ಇಸ್ ಈಕ್ವಲ್ ಟು y by r. ತುಂಬಾ ನೀಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಸೈನ್ ಥೀಟಾ we can write it as opposite side by hypotenuse side. So as per this diagram, theta ಗೆ opposite ಇರೋ ಸೈಡ್ y, hypotenuse ಇರತಕ್ಕಂತದ್ದು r. Then similarly cosine theta is equal to adjacent by hypotenuse ಅಲ್ವಾ? So again what is the theta ಗೆ ಪಕ್ಕದಲ್ಲಿರೋದು? ಇಲ್ಲಿ hypotenuse ಒಂದು ಇದ್ದೇ ಇರುತ್ತೆ, ಅದು ತಗೊಳ್ಳೋ ಹಾಗಿಲ್ಲ. theta ಗೆ ಪಕ್ಕದಲ್ಲಿರೋದು ಯಾವ್ದದು? x. adjacent side is x and hypotenuse is r. Then tan theta is equal to opposite by adjacent. Opposite by adjacent. So opposite side y, adjacent side x. Okay, these are the things you must remember to write the ASTC rule. So first one we are taking. Yaudu? When angle theta lies in first quadrant. Angle theta ellide? First quadrant allide. First quadrant andre ಏನದು? Angle theta 0 ಮತ್ತೆ 90 degree ಮಧ್ಯ ಇರೋದು. Okay. When angle theta lies in first quadrant means angle lies between theta and 0 and 90 degree. ಇಲ್ಲಿ ಓಕೆ 0 ಮತ್ತೆ 90 ಡಿಗ್ರಿ. ಈಗ ಇಲ್ಲಿ ನಾವು 0 ಅಂತ ಓ ತಗೊಂಡಿದೀವಿ, ಇದು ಆರಿಜಿನ್, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಸೊ ಇಲ್ಲಿ ಈ ಎಕ್ಸ್ ಇದೆಯಲ್ಲ ಇದು 0 ಡಿಗ್ರಿ ಅಂತ ತಗೊಳ್ತೀವಿ ನಾವು, 0 ಡಿಗ್ರಿ. ಅಂಡ್ ದಿಸ್ ಒನ್ ವಿ ವಿಲ್ ಟೇಕ್ ಇಟ್ ಆಸ್ 90 ಡಿಗ್ರಿ. ಅಥವಾ ಇದು ಇವನ್ ರೇಡಿಯನ್ಸ್ ಅಲ್ಲಿ ಬರೆದ್ರೆ 0ನೇ ಇರುತ್ತೆ, ಇದನ್ನ ರೇಡಿಯನ್ಸ್ ಅಲ್ಲಿ ಬರೆದ್ರೆ π/2 ಆಗುತ್ತೆ. ಓಕೆ, ಈ ಒಂದು 0 ಡಿಗ್ರಿಯಿಂದ 90 ಡಿಗ್ರಿ ಈ ಒಂದು ಕ್ವಾಡ್ರೆಂಟ್ ಇದೆಯಲ್ಲ, ದಿಸ್ ಕ್ವಾಡ್ರೆಂಟ್ ಈ ಪ್ಲೇನ್ ಇದೆಯಲ್ಲ, ದಿಸ್ ಪ್ಲೇನ್ ಇಸ್ ಕಾಲ್ಡ್ ಎಸ್ ಫಸ್ಟ್ ಕ್ವಾಡ್ರೆಂಟ್ ಅಂತ ತಗೊಳ್ತೀವಿ. ಈ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಏನಾಗಿದೆ? ಪಾಸಿಟಿವ್ ಇದೆ. ವೈ ಕೂಡ ಏನಾಗಿರುತ್ತೆ? ಪಾಸಿಟಿವ್. ಎಕ್ಸ್ ಇಸ್ ಆಲ್ಸೋ ಪಾಸಿಟಿವ್, ವೈ ಇಸ್ ಆಲ್ಸೋ ಪಾಸಿಟಿವ್. ದೆನ್ ಇಲ್ಲಿ ಈ ಕಡೆ ನಾವು ಈ ಒಂದು ಇದನ್ನು ತಗೊಂಡ್ರೆ ಇದು ನೆಗೆಟಿವ್, ಇದು ನೆಗೆಟಿವ್ ಇರುತ್ತೆ. ಆಯ್ತಾ? ಈ ಕಡೆ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್, ಇದು ನೆಗೆಟಿವ್ ವೈ ಆಕ್ಸಿಸ್. ಬಟ್ ನಮ್ಗೆ ಅದು ಬೇಡ, ಫಸ್ಟ್ ಕ್ವಾಡ್ರೆಂಟ್ ಮಾತ್ರ ತಗೊಳ್ಳೋಣ. ಇಲ್ಲಿ ಎಕ್ಸ್ ಪಾಸಿಟಿವ್, ವೈ ಪಾಸಿಟಿವ್ ಇದೆ. ಓಕೆ, ಈ ಒಂದು ಇದರಲ್ಲಿ ನಾವು ಆ ಒಂದು ಇದನ್ನ ಟ್ರಯಾಂಗಲ್ ನ ಹಾಕೊಂಡಿದೀವಿ. ಇಲ್ಲಿ ಒಂದು ಪಾಯಿಂಟ್ ಓ ಇಂದ ಒಂದು ಬಿ ಗೆ ಡ್ರಾ ಮಾಡಿದೀವಿ. ದೆನ್ ಬಿ ಇಂದ ಎ ಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಿ. ಆಂಗಲ್ ಇದನ್ನ ನಾವು ಥೀಟಾ ಅಂತ ತಗೊಂಡಿದೀವಿ. ವಿ ಹ್ಯಾವ್ ಟೇಕನ್ ಥೀಟಾ ಆಂಗಲ್ ಹಿಯರ್. ಸೊ ಥೀಟಾಗೆ ಆಪೋಸಿಟ್ ಇರ್ತಕ್ಕಂಥದ್ದು ವೈ. ಓಕೆ, ದಿಸ್ ಇಸ್ ವೈ. ಇಲ್ಲಿ ಥೀಟಾಗೆ ಆಪೋಸಿಟ್ ಇರ್ತಕ್ಕಂಥದ್ದು ದಿಸ್ ಇಸ್ ವೈ. ಓಕೆ, ದೆನ್ ಥೀಟಾಗೆ ಅಡ್ಜಸೆಂಟ್ ಇರ್ತಕ್ಕಂಥದ್ದು ದಿಸ್ ಇಸ್ ಎಕ್ಸ್. ದೆನ್ ಇಲ್ಲಿ ಇರ್ತಕ್ಕಂಥದ್ದು r is radius. Radius is always positive. Radius ಯಾವತ್ತು ನೆಗೆಟಿವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ರೇಡಿಯಸ್ ಇಸ್ ಪಾಸಿಟಿವ್. ದೆನ್ ಇದು y ಕೋಆರ್ಡಿನೇಟ್ ಅಲ್ವಾ, ಇಲ್ಲಿ y ಪಾಸಿಟಿವ್ ಇರೋದ್ರಿಂದ ಈ y ಕೂಡ ಏನಾಗಿದೆ? ಪಾಸಿಟಿವ್ ಇದೆ. ದೆನ್ x ಪಾಸಿಟಿವ್ ಕೋಆರ್ಡಿನೇಟ್ ಅಲ್ವಾ, ಹಾಗಾಗಿ x ಕೂಡ ಏನಾಗಿದೆ? ಪಾಸಿಟಿವ್ ಇದೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ x ಪಾಸಿಟಿವ್ ಇದೆ, y ಪಾಸಿಟಿವ್ ಇದೆ, ಅಂಡ್ r is always positive. ಯಾವ ಕ್ವಾಡ್ರೆಂಟ್ ಅಲ್ಲಿ ಇರಲಿ r is always positive. Now based on that we have to write the trigonometric ratios. So ಇಲ್ಲಿ when the angles theta lies in first quadrant, both x and y are positive. x ಮತ್ತೆ y ಎರಡು ಕೂಡ ಪಾಸಿಟಿವ್ ಇರುತ್ತೆ. ಹಾಗಾಗಿ ಪ್ರೀವಿಯಸ್ ಅಲ್ಲಿ ಬರ್ಕೊಂಡ್ವಲ್ಲ ಆ ಫಾರ್ಮುಲಾ ಪ್ರಕಾರ sin theta is what? y divided by r ಅಲ್ವಾ? ಇಲ್ಲಿ y ಪಾಸಿಟಿವ್, r ಪಾಸಿಟಿವ್, therefore sin theta ಪಾಸಿಟಿವ್. Similarly cos theta. Okay, so cos theta ಕೂಡ ಅದೇ ತರ ಬರುತ್ತೆ. ಇಲ್ಲಿ cos theta is equal to x by r, x divided by r. Again x is positive, y is also positive. So x by r means positive divided by positive andre it is positive. Then tan theta is what? y by x alva. y by x ಆಗಿರೋದ್ರಿಂದ ಇಲ್ಲಿ y ಕೂಡ ಪಾಸಿಟಿವ್, x ಕೂಡ ಪಾಸಿಟಿವ್. ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ x, y, r all are positive. Okay, here you can write x, y, r all are positive ಅಂತ ಹೇಳಿ ಬರ್ಕೋಬಹುದು. ಸೊ ಹಾಗಾಗಿ tan theta ಕೂಡ ಏನಾಯ್ತು? ಪಾಸಿಟಿವ್ ಆಯ್ತು. ಸೊ sin theta, cos theta, tan theta ಮೂರು ಪಾಸಿಟಿವ್ ಅಂದ್ರೆ it shows that cos theta, secant theta, cosecant theta, cot theta, secant theta, cosecant theta all are positive. ಇವು ಮೂರೇ ಇಂಪಾರ್ಟೆಂಟ್. ಇವು ಮೂರು ಪಾಸಿಟಿವ್ ಆಯ್ತಾ? ಇವು ಮೂರು ಪಾಸಿಟಿವ್. ಇದ್ರಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಆಯ್ತಾ? ಸೈನ್ ನೆಗೆಟಿವ್ ಆದ್ರೆ ಅದಕ್ಕೆ ರಿಲೇಟೆಡ್ ಯಾವುದು? ಕೊಸಿಕೆಂಟ್, ಅದು ನೆಗೆಟಿವ್ ಆಗುತ್ತೆ. ಕಾಸ್ ನೆಗೆಟಿವ್ ಆಯ್ತು ಅಂದ್ರೆ ಅದಕ್ಕೆ ರಿಲೇಟೆಡ್ ಯಾವುದು? ಸೀಕೆಂಟ್, ಅದು ನೆಗೆಟಿವ್ ಆಗುತ್ತೆ. ಟ್ಯಾನ್ ನೆಗೆಟಿವ್ ಆದ್ರೆ ಅದಕ್ಕೆ ರಿಲೇಟೆಡ್ ಯಾವುದು? ಕಾಟ್, ಅದು ಕೂಡ ನೆಗೆಟಿವ್ ಆಗುತ್ತೆ. ಆ ತರ. ಹಾಗಾಗಿ ಇವು ಮೂರಷ್ಟೇ ಇಂಪಾರ್ಟೆಂಟ್. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ದೇ ಆರ್ ಪಾಸಿಟಿವ್. Therefore cot theta, secant theta, cosecant theta are positive. Hence in the first quadrant ಈ ಒಂದು 0 ಡಿಗ್ರಿ ಇಂದ 90 ಡಿಗ್ರಿ ಇರ್ತಕ್ಕಂತ ಈ ಒಂದು ಪಾರ್ಟ್ ಅಲ್ಲಿ ಇದನ್ನ ನಾವು ಫಸ್ಟ್ ಕ್ವಾಡ್ರೆಂಟ್, ಮೊದಲನೇ ಕಾಲು ಭಾಗ ಅಂತ ಹೇಳಿ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ all trigonometric ratios are positive. Sin, cos, tan, secant, cosecant, cotangent all are positive.
So in the first quadrant, all trigonometric ratios are positive. Now we are coming for second quadrant. Again, second quadrant andre yadu e point ee kadedu. Okay, so this one illi tagoltivi adanna. 1 minute. Right. So this is one. This is a negative x-axis. Okay, and this one you can write here. It is this one is a negative y-axis. Alva. So ಈಗ ನಾನು ಮಾಡಿದೀನಿ origin O ತಗೊಂಡಿನಿ. ಈಗ angle ಈ ಕ್ವಾಡ್ರೆಂಟ್ ಅಲ್ಲಿ ಇದೆ ಅನ್ಕೊಳ್ಳಿ. ಯಾವ್ದ್ರಲ್ಲಿ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅನ್ಕೊಳ್ಳಿ. ಅಲ್ಲಿ ಒಂದು ಪಾಯಿಂಟ್ OB ತಗೊಂಡಿದ್ದೀನಿ. B ಇಂದ A ಗೆ ಡ್ರಾ ಮಾಡಿದೀನಿ. ದೆನ್ ಇದನ್ನ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಬರ್ಕೊಂಡಿದ್ದೀನಿ. ಆಂಗಲ್ ಯಾವಾಗಲೂ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಆ ಒಂದು ಆಂಗಲ್ ನ ತಗೊಳ್ತಾ ಹೋಗ್ತೀವಿ. ಆಯ್ತಾ? ಇಲ್ಲಿ ವಿ ವಿಲ್ ಟೇಕ್ ದಿಸ್ ಇಸ್ ದ ಆಂಗಲ್. ಇಲ್ಲಿ ಆಂಗಲ್ ಅನ್ನ ನಾವು ತಗೋಬೇಕಾಗತ್ತೆ. ಸೊ ಆಂಗಲ್ ನ ತಗೊಂಡಾಗ ದೆನ್ ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ x is positive, y is positive, and here in this ratio x is negative and here y is negative. ಹಾಗಾಗಿ ಇದು y ಅಲ್ವಾ? ಸೊ ದಿಸ್ ಇಸ್ y here. ಇಲ್ಲಿ theta, we will take theta here. This is the theta we will take here. So theta is equal to ಇಲ್ಲಿ ಏನಾಗಿದೆ? ಪಾಸಿಟಿವ್ ಇದೆ. ಸೊ ಇದು theta ಗೆ ಆಪೋಸಿಟ್ ಇರೋದು ಇದು y ಆಗತ್ತೆ. ಇದು ಅಡ್ಜಸೆಂಟ್ ಟು x ಆಗತ್ತೆ. ಇದು r ಆಗತ್ತೆ. ಇಲ್ಲಿ y ಪಾಸಿಟಿವ್ ಇರೋದ್ರಿಂದ ಇಲ್ಲೂ ಕೂಡ y ಪಾಸಿಟಿವ್. ಇದು x ನೆಗೆಟಿವ್ x ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಇದು ನೆಗೆಟಿವ್. then r you know that it is always positive. r always positive ಅಲ್ವಾ? ಸೊ ಬೇಸ್ಡ್ ಆನ್ ದಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ ಅಂತ ನೋಡೋಣ. ಸೊ ವೆನ್ ದ ಆಂಗಲ್ಸ್ ಥೀಟಾ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ಏನು? ಇಲ್ಲಿ 90 ಡಿಗ್ರಿ. ಓಕೆ, ಇದು 90 ಡಿಗ್ರಿ. ಇದೆಷ್ಟು ಡಿಗ್ರಿ? ಇದು 180 ಡಿಗ್ರಿ. 90 ಇಂದ 180 ಡಿಗ್ರಿ ಒಳಗಡೆ. ಅಥವಾ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಬರೆದ್ರೆ π/2 and here it is pi radians. ಸೊ ಆಂಗಲ್ 90 ಡಿಗ್ರಿ ಇಂದ 180 ಡಿಗ್ರಿ ಒಳಗಡೆ ಇದ್ದಾಗ ಆಗ ಏನಾಗುತ್ತೆ ಕ್ವಾಡ್ರೆಂಟ್ ಅಲ್ಲಿ ಅಂದ್ರೆ x ನೆಗೆಟಿವ್ ಆಗುತ್ತೆ, y ಪಾಸಿಟಿವ್ ಆಗುತ್ತೆ. ಓಕೆ, ಹಿಯರ್ you can write that here x is positive. 1 minute. So x is positive. Sorry, x is negative here. X is negative. Then y is positive and r is always positive. Okay. ಇಲ್ಲಿ ಏನಾಗಿತ್ತು? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ x ಪಾಸಿಟಿವ್, y ಪಾಸಿಟಿವ್, ದೆನ್ r ಕೂಡ ಪಾಸಿಟಿವ್ ಆಗ್ಬಿಟ್ಟಿತ್ತು. ಸೊ ನೋ ನೀಡ್ ಟು ವರಿ. ಇಲ್ಲಿ x ನೆಗೆಟಿವ್, y ಪಾಸಿಟಿವ್, r ಪಾಸಿಟಿವ್. Now based on that trigonometric ratios ಬರೆದ್ರೆ what is sin theta? Sin theta is y by r ಅಲ್ವಾ? ಸೊ ಇಲ್ಲಿ y ಪಾಸಿಟಿವ್ ಇದೆ, y ಪಾಸಿಟಿವ್, r ಪಾಸಿಟಿವ್. ಸೊ ಪಾಸಿಟಿವ್ ಡಿವೈಡೆಡ್ ಬೈ ಪಾಸಿಟಿವ್ ಇಸ್ ಪಾಸಿಟಿವ್ ಆಗ್ತಾ ಹೋಗುತ್ತೆ. Then cos theta is what? x by r. Okay, what is x here? x is negative ಅಲ್ವಾ? ಸೊ ನೆಗೆಟಿವ್ ಡಿವೈಡೆಡ್ ಬೈ ಪಾಸಿಟಿವ್, ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಥವಾ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇದ್ರೂ ಕೂಡ ಅದೇನಾಗುತ್ತೆ? ನೆಗೆಟಿವ್ ಆಗುತ್ತೆ. ಓಕೆ, ಸೊ cos theta is negative. Then tan theta. What is tan theta? Tan theta is y by x. y by x ಅಂದ್ರೆ y is positive and x is negative. ಇಲ್ಲಿ ಬರ್ಕೊಂಡಿದೀವಿ y positive, x negative. Therefore plus by minus is minus. So tan theta is negative. So sin theta ಮಾತ್ರ ಪಾಸಿಟಿವ್, cos theta ನೆಗೆಟಿವ್, tan theta ನೆಗೆಟಿವ್. ಸೊ tan ನೆಗೆಟಿವ್ ಆದ್ರೆ cot ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ದೆನ್ cos ನೆಗೆಟಿವ್ ಆಗಿರೋದ್ರಿಂದ secant theta ಕೂಡ ನೆಗೆಟಿವ್ ಆಗುತ್ತೆ. ಬಟ್ sin theta ಪಾಸಿಟಿವ್ ಇರೋದ್ರಿಂದ cosecant theta ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಬಿಕಾಸ್ sin theta is equal to 1 by cosecant theta ಅಲ್ವಾ? ಸೊ sin theta ಪಾಸಿಟಿವ್, ಹಾಗಾಗಿ cosecant theta ಕೂಡ ಪಾಸಿಟಿವ್. Therefore in the second quadrant sin theta and cosecant theta are positive and remaining all ratios are negative. r ಅಲ್ಲಿ ಎರಡು ಪಾಸಿಟಿವ್, sin theta, cosecant theta ಪಾಸಿಟಿವ್, then remaining all ratios are negative. ಹಾಗಾಗಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಪಾಸಿಟಿವ್ ಇತ್ತಲ್ವಾ? ಓಕೆ, ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್ ಇತ್ತಲ್ಲ, ಅದಕ್ಕೆ ನಾವು ಅದನ್ನ ಎ ಅಂತ ಬರ್ಕೊಳ್ತೀವಿ. ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್. ಇಲ್ಲಿ ಸೈನ್ ಪಾಸಿಟಿವ್ ಅಲ್ವಾ? ಹಾಗಾಗಿ ನಾವೇನ್ ಬರ್ಕೊಂಡಿದೀವಿ ಇಲ್ಲಿ? ಎಸ್ ಸೈನ್ ಪಾಸಿಟಿವ್. ಎಸ್ ಮೀನ್ಸ್ ಸೈನ್ ಪಾಸಿಟಿವ್ ಅಂತ ಹೇಳಿ. ಸೊ ಫಸ್ಟ್ ಕ್ವಾಡ್ರೆಂಟ್ ಆಲ್, ದಟ್ ಇಸ್ ಎ. ಸೆಕೆಂಡ್ ಕ್ವಾಡ್ರೆಂಟ್ ಎಸ್ ಸೈನ್ ಪಾಸಿಟಿವ್. ಸೊ ವಿ ಆರ್ ಟೇಕನ್ ಎಸ್. ಆಯ್ತಾ? ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಇನ್ ದ ಸೆನ್ಸ್ ಆಂಗಲ್ 180 ಡಿಗ್ರಿ ಇಂದ 270. Okay, so you know that this is 0, this is 90, then this is 180 and this is 270 alva. So then 180 or you can write it as pi, then this one 270 or you can write it as 3 pi by 2. So now we are taking in this one, this angle. So this is first quadrant aitu, second quadrant aitu. Now we are coming for third quadrant. E quadrant alli tagoltivi. Third quadrant andre angle lies between 180 and 270 ಅಥವಾ pi ಮತ್ತೆ 3 pi by 2. ಆಸ್ ಯೂಶುವಲ್ ನಾವು ಒಂದು ಆಂಗಲ್ ನ ತಗೊಳ್ತೀವಿ, ಇಲ್ಲಿ ಆಂಗಲ್ ನ ಮೆಜರ್ ಮಾಡ್ತೀವಿ. ವಿ ವಿಲ್ ಟೇಕ್ ದಿಸ್ ಇಸ್ ಆಂಗಲ್. ನಾವು ದಿಸ್ ಇಸ್ ಆಂಗಲ್ ಅಂತ ತಗೊಳ್ತೀವಿ. ದೆನ್ ಓ ಎ ಬಿ ಇದೆ, ಅದನ್ನ ಬರ್ಕೊಂಡಿದೀವಿ. ಇಲ್ಲಿ ಎಕ್ಸ್ ಪಾಸಿಟಿವ್, ಇದು ಈ ಕಡೆ ಎಕ್ಸ್ ಪಾಸಿಟಿವ್, ಇದು ವೈ ಪಾಸಿಟಿವ್. ಇಲ್ಲಿ ಎಕ್ಸ್ ನೆಗೆಟಿವ್, ವೈ ನೆಗೆಟಿವ್ ಅಲ್ವಾ? ಇದೆ ನೆಗೆಟಿವ್ ಎಕ್ಸ್ ಆಕ್ಸಿಸ್. ದಿಸ್ ಇಸ್
negative x axis and this is negative y axis. Okay, this is negative y axis ಅದಿದೆ. ಸೊ ಹಾಗಾಗಿ ಇಲ್ಲಿ ಥೀಟಾಗೆ ಆಪೋಸಿಟ್ ಇರ್ತಕ್ಕಂಥದ್ದು ಇದು y. ಸೊ y ಏನಾಗಿದೆ ಇಲ್ಲಿ ನೆಗೆಟಿವ್ ಇದೆಯಲ್ಲ, ಹಾಗಾಗಿ y ಏನಾಯ್ತು ನೆಗೆಟಿವ್ ಆಯ್ತು. ದೆನ್ r is always positive. ದೆನ್ ಇಲ್ಲಿ x ಇದೆ ಇಲ್ಲಿ, ಸೊ x ಕೂಡ ಏನಾಯ್ತು ನೆಗೆಟಿವ್ ಆಯ್ತು. ಸೊ ಇನ್ ದಿಸ್ quadrant what we are observing is x is negative, then y is also negative, but r is the only positive. R is the only positive thing ಅಲ್ವಾ. ಸೊ ಹಾಗಾಗಿ ಇಲ್ಲಿ ಇದು ನೆಗೆಟಿವ್ ಆಗುತ್ತೆ, ದೆನ್ ಇದು ನೆಗೆಟಿವ್ ಆಗುತ್ತೆ, ಆದ್ರೆ ಇದು ಮಾತ್ರ ಪಾಸಿಟಿವ್ ಇರುತ್ತೆ r. ಸೊ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಹಾಗಾದಾಗ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರೆದ್ರೆ when the angle theta lies in the third quadrant, then x is negative, y is negative. So by definition of trigonometric ratios, so sin theta is y by r, you know that y is negative here alva. So illi x negative, y negative. So y is negative, r is positive, so negative divided by positive is negative. Then x by r, x is negative, y is r is positive, so negative divided by positive is negative. So sin theta negative aitu, cos theta negative aitu. Then what is tan theta? That is y by x. Illi y negative, x negative. In third quadrant both y and x are negative. Therefore minus divided by minus ಏನಾಯ್ತು ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. Therefore tan theta ಏನಾಯ್ತು ಪಾಸಿಟಿವ್. ಇಲ್ಲಿ cos theta sin theta negative, cos theta negative, but tan theta is positive. Therefore tan theta positive ಆದ್ರೆ cot theta ಕೂಡ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. Then sin theta negative, cos theta negative ಇರೋದ್ರಿಂದ ಉಳಿದಿರೋದೆರಡು secant theta cosecant theta ಅದು ಕೂಡ ಏನಾಗುತ್ತೆ ಅದು ನೆಗೆಟಿವ್ ಆಗುತ್ತೆ. sin theta is also negative, cosecant theta is also negative. So in the third quadrant x negative, y negative ಇರೋದ್ರಿಂದ tan theta positive ಆಗುತ್ತೆ. So tan positive ಅಂದ್ರೆ automatically cot theta positive, because tan theta is equal to 1 divided by cot theta ಅಲ್ವಾ. ಹಾಗಾಗಿ cot theta ಕೂಡ ಪಾಸಿಟಿವ್ ಆಗುತ್ತೆ. So therefore in the third trigonometric third quadrant t is positive. T means what? Tan. So first quadrant all a positive, so a means all positive. Secondly yes andre sin positive, sin positive in the sense cosecant is also positive. Third quadrant t means tan positive, tan positive andre cot kuda positive. So in the third quadrant tan theta and cot theta are positive and remaining all ratios are negative. Only tan theta and cot theta are positive and remaining all ratios are negative. So we have taken that is t. First one is a, next one is s, third one is t. Okay, now we are going for the last fourth quadrant. Fourth quadrant only in the sense as usual it is 0, then this is 90, then this is 180, and then this is 270, and we will take it as 360. One round ಬಂದ್ಮೇಲೆ ಎಷ್ಟಾಗುತ್ತೆ angle 360 degree ಆಗುತ್ತೆ. So this is negative y axis and this is positive x axis. As usual we have taken one triangle here. One triangle ತಗೊಂಡಿದೀವಿ. ಜನರಲಿ ನಾವು ಈ ಕಡೆಯಿಂದ ತಗೊಳ್ತೀವಿ ಅಂತ ತೋರಿಸ್ತೀವಿ. ಸೊ ಬಟ್ ವಿಲ್ ಟೇಕ್ ದಿಸ್ ಇಸ್ ಆಂಗಲ್ ಥೀಟಾ. ಆಂಗಲ್ ಥೀಟಾ ತಗೊಂಡಿದೀವಿ, ಈ ಕಡೆಯಿಂದ ಈ ಕಡೆ ಮೆಜರ್ ಮಾಡಿದೀವಿ ಆಂಗಲ್ ಥೀಟಾ. ಇದು ಆಪೋಸಿಟ್ ಸೈಡ್ ಆಗತ್ತೆ. ಸಿನ್ಸ್ ಇಲ್ಲಿ ಎಕ್ಸ್ ಇದು ವೈ ಪ್ಯಾರಲಲ್ ಆಗಿರೋದ್ರಿಂದ ವೈ ಏನಾಗಿದೆ ಇಲ್ಲಿ ನೆಗೆಟಿವ್ ಆಗಿದೆ, ವೈ ಈಸ್ ನೆಗೆಟಿವ್. ದೆನ್ ಇಲ್ಲಿ ಎಕ್ಸ್ ಪಾಸಿಟಿವ್ ಇದೆ, ದಟ್ ಈಸ್ ಯಾವ ಸೈಡ್ ಇದು ಅಡ್ಜಸೆಂಟ್ ಸೈಡ್. ದೆನ್ ಆರ್ ಈಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಸೊ ಇನ್ ದಿಸ್ ಕೇಸ್ ಹಿಯರ್ ವಾಟ್ ವಿ ಹ್ಯಾವ್ ಟೇಕನ್ ಹಿಯರ್ x positive, x is positive, then y is negative and r is positive. This is the third quadrant we have taken. Okay, so this is now third quadrant anta tagoltivi. Illi idu x positive, y positive, illi x negative, y negative. Illi e x negative ಆಗಿರೋದ್ರಿಂದ y negative ಇರೋದ್ರಿಂದ ಈ y ಕೂಡ ನೆಗೆಟಿವ್ ಆಗುತ್ತೆ. ಸೊ ಇದು x ಪಾಸಿಟಿವ್ ಇದೆ, r always ಪಾಸಿಟಿವ್ ಇರುತ್ತೆ. ಸೊ this is fourth quadrant we have taken. ಈ fourth quadrant ಅನ್ನು ತಗೊಂಡು ನಾವು trigonometric ratios ಬರೆದ್ರೆ you know that sin theta is equal to y by r. We have taken y is negative alva, y negative, r positive, so minus by plus is minus. Then cos theta is x by r. X is positive, r is positive, so x positive, r positive, therefore plus by plus is plus, so cos theta positive. Then tan theta is y by x. Y is negative, x is positive, so tan theta is negative. Hence tan theta negative alva, tan theta negative ಆದ್ರೆ cot theta ಕೂಡ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ದೆನ್ sin theta ನೆಗೆಟಿವ್ ಇರೋದ್ರಿಂದ cosecant theta ಕೂಡ ನೆಗೆಟಿವ್ ಆಗುತ್ತೆ. ಓಕೆ, tan sin theta ನೆಗೆಟಿವ್ ಇದ್ರೆ cosecant ನೆಗೆಟಿವ್ ಆಗುತ್ತೆ. ದೆನ್ cos theta ಪಾಸಿಟಿವ್ ಇರೋದ್ರಿಂದ, ಓಕೆ, cos theta ಪಾಸಿಟಿವ್ ಇರೋದ್ರಿಂದ ದೆನ್ secant theta ಕೂಡ ಏನಾಯ್ತು ಪಾಸಿಟಿವ್ ಆಗುತ್ತೆ.
Okay, so because cos theta is equal to 1 by secant theta, so cos positive, secant is also positive. So in the fourth quadrant, what are the things are positive? Cos theta and secant theta are positive, and remaining all trigonometric ratios are negative. So as per now our observation, in first quadrant all trigonometric ratios are positive. In the second quadrant, sine is positive, that is sine and cosecant are positive, then remaining all are negative. In the third quadrant, tan positive, therefore cot is also positive, and remaining all are negative. And in the fourth quadrant, cos is positive, and hence secant is also positive, and remaining all ratios are negative. So you can observe ASTC, that is the ASTC rule. First quadrant all are positive, second quadrant sine positive, third quadrant tan positive, and fourth quadrant cos positive. ಅದಕ್ಕೆ ರಿಲೇಟೆಡ್ ಆಗಿ ಏನೇನಿದೆ ಅದನ್ನ ನೋಡ್ಕೋಬೇಕಾಗುತ್ತೆ. So that is what we have taken here. So in the first quadrant means 0 in the 90 degree ಒಳಗಡೆ ಬರುತ್ತೆ, all trigonometric ratios are positive. Then second quadrant ಅಂದ್ರೆ 90 degree ಇಂದ 180 degree ಒಳಗಡೆ ಇರುತ್ತೆ, ಇಲ್ಲಿ sin theta ಮತ್ತೆ cosecant theta positive. Then third quadrant ಅಂದ್ರೆ 180 degree ಇಂದ 270 degree ಬರುತ್ತೆ, ಅಲ್ಲಿ tan theta ಮತ್ತೆ cot theta positive. Then fourth quadrant ಅಂದ್ರೆ 270 degree ಇಂದ 360 degree ಒಳಗಡೆ ಬರುತ್ತೆ, ಇಲ್ಲಿ cos theta ಮತ್ತೆ secant theta positive ಆಗಿದೆ. So that is what we have discussed here. So ಅದನ್ನ ನಾವು ಸಮ್ಮರೈಸ್ ಮಾಡಿದ್ರೆ ಏನು, sign of trigonometric ratios in different quadrants, ಅದು ASTC rule. What it means, in first quadrant all trigonometric ratios are positive, that is A. In second quadrant sin theta and is positive, and hence cosecant theta is positive, and rest of the trigonometric ratios are negative. In the third quadrant, tangent theta and cotangent theta is positive, and remaining all are negative. In fourth quadrant, cosine theta and secant theta are positive, and remaining all are negative. ಅದನ್ನ ಇಲ್ಲಿವರೆಗೂ ನಾವು ಹೇಳ್ಕೊಂಡು ಬಂದಿದ್ದೀವಿ. So we will discuss to multiple choice question here. If theta is equal to 240 degree, then which of the following trigonometric ratio is positive? Angle 240 degree ತಗೊಂಡಿದ್ದೀನಿ, 240 ಡಿಗ್ರಿ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಆಂಗಲ್ ನಾವು 4 ಕ್ವಾಡ್ರೆಂಟ್ ಮಾಡಿದೀವಿ, 90 ಇಂದ 0 ಇಂದ 90 ಡಿಗ್ರಿ 1, 90 ಇಂದ 180 ಡಿಗ್ರಿ 2, 180 ಇಂದ 270 3, 270 ಇಂದ 360 4. ಸೊ 240 ಯಾವ್ದ್ರ ಮಧ್ಯೆ ಬರುತ್ತೆ, 180 ಡಿಗ್ರಿ ಇಂದ 270 ಡಿಗ್ರಿ, ಅಂದ್ರೆ ಯಾವ ಕ್ವಾಡ್ರೆಂಟ್, ಮೂರನೇ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್, ASTC ರೂಲ್ ಪ್ರಕಾರ ಎ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, ಎಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್, ಟಿ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. ಟಿ ಮೀನ್ಸ್ ವಾಟ್, tan. So therefore if theta is equal to 240 degree, which of the following is positive? Tan theta is positive. So ಇಲ್ಲಿ ಏನಾಗಿರುತ್ತೆ, tan theta positive ಆಗಿದೆ. That's what we have taken. Okay, ಈ ತರ ಜ್ಞಾಪಕ ಇಟ್ಕೋಬೇಕಾಗತ್ತೆ. Then another one, if theta is equal to 70 degree, then which of the trigonometric ratios is negative? Theta is equal to 70 degree ಇದ್ರೆ ಯಾವ trigonometric ratio ನೆಗೆಟಿವ್ ಇರುತ್ತೆ? 70 ಡಿಗ್ರಿ ಯಾವ ಆಂಗಲ್ ಅಲ್ಲಿ ಬರುತ್ತೆ, ಯಾವ್ದ್ರ ಮಧ್ಯೆ ಬರುತ್ತೆ, 0 ಇಂದ 90 ಡಿಗ್ರಿ ಒಳಗಡೆ ಬರುತ್ತೆ. ಸೊ 0 ಇಂದ 90 ಡಿಗ್ರಿ ಅಂದ್ರೆ ಎಷ್ಟನೇ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದಾದ್ರು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ? ಯು ಕ್ಯಾನ್ ಅಬ್ಸರ್ವ್ ASTC ರೂಲ್. ವಾಟ್ ಇಸ್ A? All means first quadrant all trigonometric ratios are positive. There is no trigonometric ratios which are negative in first quadrant. ಯಾವುದು ನೆಗೆಟಿವ್ ಇಲ್ಲ. ಹಾಗಾಗಿ ವಾಟ್ ಇಸ್ ದ ರೈಟ್ ಆನ್ಸರ್? ನನ್ ಆಫ್ ದ ಅಬೌವ್. All the times answer ಇರಲೇಬೇಕು ಅಂತ ಏನಿಲ್ಲ. Even none of the above will be the answer also here. Okay, because in the first quadrant all trigonometric ratios are positive. Therefore answer is none of the above. So we have summarized the things we have discussed now. Even the session ali we discussed about sign of trigonometric ratios, then fundamentals of trigonometric ratios of standard angle, ASTC rule, and multiple choice questions. Then in the next session we are discussing about concept of allied angles. Allied ಅಂದ್ರೆ ಪಕ್ಕದ್ದು, allied home ಅಂದ್ರೆ ಪಕ್ಕದ ಮನೆ ಅಂತ ಅಲ್ವಾ. allied angles ಆ ಕಡೆ ಈ ಕಡೆ ಪಕ್ಕ ಇರುತ್ತಲ್ಲ, ಅಕ್ಕಪಕ್ಕ. ಓಕೆ, ಅಕ್ಕಪಕ್ಕದ ಆಂಗಲ್. ಯಾವುದಕ್ಕೆ ಅಕ್ಕಪಕ್ಕದ ಆಂಗಲ್? ಈ ಒಂದು 90 180 ಅವುಗಳ ಮಧ್ಯೆ ಪಕ್ಕ ಇರುತ್ತಲ್ಲ, ಆ ಒಂದು ಆಂಗಲ್ ಗಳನ್ನ ನಾವು ಕಾನ್ಸೆಪ್ಟ್ ಆಫ್ allied angles ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಅವಕ್ಕೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತೀವಿ. Then we will discuss about multiple choice question. You must know that ಈ ಟ್ರಿಗ್ನೋಮೆಟ್ರಿ ಹೇಗೆ ಅಂದ್ರೆ ನಾವು ಫಸ್ಟ್ ಅವರ್ ಅಲ್ಲಿ ಏನ್ ಫೈಂಡ್ ಔಟ್ ಕಲ್ತಿದೀವಿ, ಆ ಟ್ರಿಗ್ನೋಮೆಟ್ರಿ ಮುಗಿಯೋವರೆಗೂ ಅದು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ಇನ್ ಟ್ರಿಗ್ನೋಮೆಟ್ರಿ. ನೀವು ಒಂದು ಸೆಷನ್ ಮಿಸ್ ಮಾಡಿದ್ರೆ ರಿಮೈನಿಂಗ್ ಸೆಷನ್ಸ್ ಏನೂ ಅರ್ಥ ಆಗಲ್ಲ. ಸೊ ಬಿ ಕೇರ್ಫುಲ್,
ಅದನ್ನ ತುಂಬಾ ಚೆನ್ನಾಗಿ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನೆಕ್ಸ್ಟ್ ಅಲೈಡ್ ಆಂಗಲ್ಸ್ ಫೈಂಡ್ ಔಟ್ ಮಾಡ್ತೀವಿ. ಅದರಲ್ಲಿ ಇವತ್ತು ಮಾಡಿರೋ ಸೆಷನ್ಸ್ ಎಲ್ಲ ನಾವು ಎಲ್ಲದನ್ನು ಕಲಿತಾ ಹೋಗ್ತೀವಿ, ಎಲ್ಲದನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದಟ್ ಇಸ್ ವಾಟ್ ಫ್ರಮ್ ದಿಸ್ ಸೆಷನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.